ಚಿಲ್ಮೆ ಫೌಂಡೇಶನ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ಈ ದಿನ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ 2028ಕ್ಕೆ ತಯಾರಿ ಮಾಡಿಕೊಂಡು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ಮಾಡ್ತಾ, ಯುವಕರಿಗೆ ಪ್ರೋತ್ಸಾಹಗಳನ್ನು ತುಂಬುತ್ತಾ, ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ತಾ, ಮಹಿಳೆಯರ ಒಂದು ಸಾಧನೆಗೆ ಬೆಂಬಲವನ್ನು ಸೂಚನೆ ಮಾಡ್ತಾ, ಎಲ್ಲ ಒಂದು ವರ್ಗದ ಜನರಿಗೂ ಸಹಾಯ ಮಾಡ್ತಾ, ಮುಂದಿನ ದಿನಗಳಲ್ಲಿ ಜನಸೇವೆಯನ್ನು ಮಾಡೋದಕ್ಕೆ ಅಂತ ಒಂದು ಉತ್ಸಾಹವಾಗಿ ತಯಾರು ಮಾಡಿಕೊಂಡು ಹಗಲು ರಾತ್ರಿ ಕಷ್ಟಪಡ್ತಾ ಇರುವಂತಹ ನಮ್ಮ ಚಿಲುಮೆ ರವಿಕುಮಾರ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನು ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಏನು ನಮ್ಮ ರಾಜಾಜಿನಗರದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ, ಮಹಿಳೆಯರ ಬಗ್ಗೆ, ಮಕ್ಕಳಲ್ಲಿ ಮತ್ತು ಏನು ಈ ಒಂದು ನಮ್ಮ ರಾಜಾಜಿನಗರದಲ್ಲಿ ಇರುವಂತಹ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಎಲ್ರಿಗೂ ಸರ್ಕಾರದ ಯೋಜನೆಗಳನ್ನು, ಸರ್ಕಾರದ ಸವಲತ್ತುಗಳನ್ನು ಹಾಗೂ ಏನು ನಮ್ಮ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು, ಏನು ಹೆಣ್ಮಕ್ಳಿಗೆ ಬಾಗಿನ ಕೊಡೋದಿರ್ಬೋದು, ಅದೇ ರೀತಿಯಾಗಿ ಶಾಲಾ ಮಕ್ಕಳುಗಳಿಗೆ ವಿದ್ಯಾನಿಧಿ ಅಂತ ಪ್ರೋತ್ಸಾಹಧನವನ್ನು ನೀಡುವಂಥದ್ದು, ಆಟೋ ರಿಕ್ಷಾ ಡ್ರೈವರ್ಗೆ ಏನು ಅವರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡುವಂಥದ್ದು, ಬಡ ಏನು ಬಡ ಮತ್ತು ಮಧ್ಯಮ ವರ್ಗದಲ್ಲಿ ಕೆಲಸ ಮಾಡ್ತಿರೋಂಥ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರೋಂತಹ ಕಾರ್ಮಿಕರಿಗೆ, ಬೀದಿ ವ್ಯಾಪಾರಿಗಳಿಗಿರ್ಬೋದು, ಗಾರೆ ಕೆಲಸ, ಕಟ್ಟಡದ ಕೆಲಸ ಮಾಡ್ತಾ ಇರೋವಂಥವ್ರು, ಮತ್ತು ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ತಾ ಇರೋದು, ಸ್ವಚ್ಛತೆ ಕೆಲಸಗಳನ್ನು ಅಂತಹ ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತಿರೋಂಥ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಕಿಟ್ಟನ್ನು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು, ಅದೇ ರೀತಿಯಾಗಿ ಏನು ನಮ್ಮ ಫೌಂಡೇಶನ್ ವತಿಯಿಂದ ಸಮಾಜದಲ್ಲಿರುವಂತಹ ಹಲವಾರು ಏನು ಪಿಡುಗುಗಳನ್ನು ಮತ್ತು ಸರ್ಕಾರಗಳನ್ನು ಎಚ್ಚರಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡೋ ಒಂದು ಸಂಕಲ್ಪ ಮಾಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಸೌಲಭ್ಯಗಳು ದೊರಕಬೇಕು ಅಂತ ಒಂದು ಹೋರಾಟದ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬೆಂಬಲ ನೀಡಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಸರ್, ನಿಮ್ಮ ಉದ್ದೇಶ ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಅಧಿಕಾರದಿಂದ ಮಾಡದೇ ಇರೋದನ್ನು ನೀವು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀರಾ, ನಿಷ್ಕಲ್ಮಶವಾಗಿ, ನಿಸ್ವಾರ್ಥದಿಂದ. ಸೊ ಈ ಒಂದು ಕನಸು ಶುರುವಾಗಿದ್ದು, ಈ ಒಂದು ಕನಸು ಚಿಲುಮೆ ಪ್ರಾರಂಭ ಆಗಿದ್ದು ಯಾವಾಗ ಸರ್? ಚಿಲುಮೆ ಅನ್ನೋ ಒಂದು ಕನಸು 2008ರಲ್ಲೇ ಪ್ರಾರಂಭ ಆಗ್ತದೆ. ಹಾಂ ಸರ್. ನಾವು ಬೆಂಗಳೂರಿಗೆ ಉದ್ಯೋಗವನ್ನು ಅರಸ್ಕೊಂಡು ಏನು ಗ್ರಾಮೀಣ ಭಾಗದಿಂದ ಬಂದಂತಹ ರೈತ ಕುಟುಂಬದ ಮಗನಾದ ನಾನು ಈ ಒಂದು ಬೆಂಗಳೂರಿನಲ್ಲಿ ಒಂದು ಶಿಕ್ಷಕ ವೃತ್ತಿಯನ್ನು ಪಡೆದು ಬಂದು ಇಲ್ಲಿ ವೃತ್ತಿಯನ್ನು ಅವಲಂಬಿಸ್ಕೊಂಡು, ಉದ್ಯೋಗವನ್ನು ಅವಲಂಬಿಸ್ಕೊಂಡು ಜೀವನವನ್ನು ಕಟ್ಟಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಬಂದಾಗ ಇಲ್ಲಿ ಏನು ನಮಗೆ ಕೆಲಸಗಳಿಗೆ ಸವಾಲುಗಳು ಎದುರಾಗ್ತವೆ. ನಾವು ಏನಾದರೂ ಕೆಲಸಗಳನ್ನು ಮಾಡಬೇಕು, ಇನ್ನು ಬಂದಂಥ ಹಲವಾರು ಯುವಕರು ನಮ್ಮ ಜೊತೆ ಬರ್ತಾರೆ, ಎಲ್ರಿಗೂ ಉದ್ಯೋಗ ದೊರಕಿಸ್ಬೇಕು ಅನ್ನೋ ಒಂದು ಚಿಂತನೆಯಿಂದ ಮೊದಲು ಚಿಲುಮೆ ಅನ್ನೋ ಒಂದು ನಾವು ಚಿಲುಮೆ ಗ್ರೂಪ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತೋ. ಅದರ ನಂತರ ನಮ್ಮ ಸಂಸ್ಥೆಗೆ ಬಂದಂತಹ ಏನು ನಾವು ಬಂದಂಥದ್ದು ಆದಾಯದಲ್ಲಿ ನಾವು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು, ನಮ್ಮಿಂದ ಈ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಮತ್ತು ಹಲವಾರು ಇಲ್ಲಿ ಶೋಷಿತರು, ಹಿಂದುಳಿದವರು, ಮತ್ತು ಎಲ್ಲ ಸಮುದಾಯದವರು ಮತ್ತು ನಿರ್ಗತಿಕರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಹಸಿವು ಹಿಂದೆ ಎಲ್ಲ ಹಸಿವಿಗೆ ಹಾಹಾಕಾರವಿತ್ತು, ಅನ್ನಕ್ಕೆ ಹಾಹಾಕಾರ ಇತ್ತು. ಅಂಥ ಸಂದರ್ಭದಲ್ಲಿ ಸಮಾಜ ಸೇವೆಯನ್ನು, ಸಮಾಜನ ಮತ್ತು ಸೇವಾ ನಿಸ್ವಾರ್ಥ ಮನೋಭಾವನೆಯಿಂದ ಮಾಡುವಂಥ ಒಂದು ಚಿಂತನೆಯಿಂದ ಚಿಲುಮೆ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿ, ಆ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ದೇಶದ ಬೆನ್ನೆಲುಬಾಗುವಂತಹ ಹಲವಾರು ರೈತರ ಕಾರ್ಯಕ್ರಮಗಳನ್ನು, ಕನ್ನಡ ಸಂಘಟನೆಗಳ, ಕನ್ನಡ ಹಬ್ಬಗಳ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಮತ್ತು ಏನು ನಮ್ಮ ಹಳ್ಳಿಯ ಸೊಬಗಿನ ಬೀದಿ ನಾಟಕಗಳನ್ನು, ಹಾಗೂ ಮತ್ತು ನಮ್ಮ ದೇಶದ ಆರೋಗ್ಯ ಎಲ್ರಿಗೂ ಮುಖ್ಯವಾಗಿರೋದ್ರಿಂದ ಆರೋಗ್ಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಈ ಒಂದು ನಮ್ಮ ಸಂಸ್ಥೆ ರೂಪಿಸ್ಕೊಂಡು, ಮತ್ತು ಹಲವಾರು ಸಾವಿರಾರು ಲಕ್ಷಾಂತರ ಮಂದಿಗೆ ಏನು ಇದರಿಂದ ಜೀವನವನ್ನು, ಅವತ್ತಿನ ಊಟವನ್ನು ತಿನ್ನುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಹುಟ್ಟಿಕೊಂಡ ಚಿಂತನೆಯೇ ಚಿಲುಮೆ. ಈ ಚಿಲುಮೆಗೆ ಯಾವಾಗಲೂ ಸಾವಿಲ್ಲ. ಈ ಚಿಲುಮೆ ಅಂದರೆ ಸಾವಿಲ್ಲ. ಚಿಲುಮೆ ಯಾವಾಗಲೂ ಚಿಮ್ಮುತ್ತಾ ಇರ್ತದೆ. ಕನಸುಗಳ ಚಿಲುಮೆ. ಒಂದು ಕನಸು ನನ್ನೊಬ್ಬನ ಕನಸಲ್ಲ. ಇಲ್ಲಿ ಬಂದಂಥ ಏನು 2008ರಿಂದ 2015ರವರೆಗೆ ದಶಕದಲ್ಲಿ ಬೆಂಗಳೂರಿಗೆ ಬಂದಂಥ ಲಕ್ಷಾಂತರ ಯುವಕರ ಕನಸು ಒಂದು ಚಿಲುಮೆ. ಆ ಒಂದು ಚಿಲುಮೆ ಸಂಸ್ಥೆ ಈ ಒಂದು ಮುಖಾಂತರ ಸಮಾಜ ಸೇವೆಯನ್ನೇ ಸಂಕಲ್ಪವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಅವಕಾಶ ವಂಚಿತರನ್ನು ಮತ್ತು ಶೋಷಿತರನ್ನು, ಮತ್ತು ಸಮಾಜದಲ್ಲಿ ಎಲ್ಲಿ ಯಾವ ಹಂತದಲ್ಲಿ ಯಾವ ವಿಧಾನಗಳಲ್ಲಿ ಯೋಜನೆಗಳಿದ್ದಾವೆ ಅನ್ನೋ ತಲುಪಿಸುವಂಥ ಒಂದು ಕೆಲಸವನ್ನು ಹುಟ್ಟಿಕೊಂಡಂಥ ಒಂದು ಯೋಚನೆ ಚಿಲುಮೆ. ಸರ್, ಸಂಕಲ್ಪ ಅಂತ ಹೇಳಿದ್ರಿ.
ಎಲ್ಲರೂ ತನಗೆ ಲಾಭಕ್ಕೋಸ್ಕರ ದೇವರಲ್ಲಿ ಸಂಕಲ್ಪ ಮಾಡ್ತಾರೆ, ಆದರೆ ನೀವು ಸಮಾಜ ಸೇವೆಗೋಸ್ಕರನೇ ಸಂಕಲ್ಪ ಅನ್ನೋ ಒಂದು ಇದನ್ನು ದೇವರಿಗೆ ಅರ್ಪಿಸಿದ್ದೀರ. ಈ ಒಂದು ಯೋಚನೆ ಶುರುವಾಗಿದ್ದು ಮತ್ತು ನಿಮ್ಮ ಕುಟುಂಬದಲ್ಲಿ ರಾಜಕೀಯದಲ್ಲಿ ಸೇವೆ ಮಾಡಿರುವಂಥವರು, ಸಮಾಜ ಸೇವೆ ಮಾಡಿರುವಂಥವರು ಈ ಮುಂಚೆ ಇದ್ರಾ ಸರ್, ಅಥವಾ ನೀವೇ ಮೊದಲ ಸರ್? ನಮ್ಮ ಏನು ತಲತಲಾಂತರದಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಅನಕ್ಷರಸ್ಥರಾಗಿದ್ದರು. ನಮಗೆ ವಿದ್ಯೆಯನ್ನು ಮಾಡುವಂಥದ್ದೇ ಒಂದು ದೊಡ್ಡ ಅವರ ಸಾಧನೆ. ಮತ್ತು ಅವರು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಧಾರೆ ಎರೆದು ಕಷ್ಟಪಟ್ಟು ನಮಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ. ಅಂತಹ ಒಂದು ಇದು ನಮ್ಮಲ್ಲಿ ನಮ್ಮ ಪರಂಪರೆಯಿಂದ ಯಾವುದೇ ರೀತಿಯಾದಂತಹ ರಾಜಕೀಯವಾಗಿ ಅಥವಾ ಯಾವುದೋ ರಾಜಕೀಯ ಕ್ಷೇತ್ರಗಳಲ್ಲಿ ಇರಲಿಲ್ಲ. ಆದರೆ ದಾನ, ಧರ್ಮ, ಸಹಕಾರ, ಸೇವೆ, ಕೃಷಿ ಇವುಗಳನ್ನು ಮಾದರಿಯಾಗಿ ಮಾಡಿರೋವಂಥದ್ದು ಎಲ್ಲ ಕಂಡುಬಂದಿದೆ. ಅದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಎಲ್ಲರೂ ಸಹ ಏನು ಹಿಂದೆ ಎಲ್ಲ ಸಾಮಾಜಿಕ ಸೇವೆಗಳನ್ನು, ಧಾರ್ಮಿಕ ಸೇವೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಹಲವಾರು ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿರುವಂಥದ್ದು ಮತ್ತು ಸಂಸ್ಕೃತಿಗಳನ್ನು ಆಚರಣೆ ಮಾಡ್ಕೊಳ್ಳೋ ಅಂಥ ಹಬ್ಬಗಳನ್ನು ಆಚರಣೆ ಮಾಡೋವಂಥದ್ದು ಬರ್ತಿತ್ತು. ಆದರೆ ಅವರ ಕಲೆ ಮತ್ತು ಅವರು ಮಾಡ್ತಿದ್ದಂಥ ಯೋಚನೆಗಳು ಎಲ್ಲೋ ಒಂದು ಇವತ್ತು ನಾವೆಲ್ಲ ಎಲ್ಲೋ ಕುಂತ್ಕೊಂಡಾಗ ನಿಮಗೆ ನಿಮ್ಮ ತಾತನ ಥರ ನೀನು ಮಾಡ್ತಿದ್ದೆ, ನಿಮ್ಮ ಮುತ್ತಾತನ ಥರ ಮಾಡ್ತಿದ್ದೆ ಅನ್ನೋ ವಿಚಾರಗಳು ಗೊತ್ತಿರ್ತದೆ. ಅದಕ್ಕೆ ನಮಗೇನೋ ನಮ್ಮ ಕುಟುಂಬದಲ್ಲಿ ಹಲವಾರು ಜನ ಮೊಮ್ಮಕ್ಕಳುಗಳಿದ್ದರು. ಅದರಲ್ಲೇನೋ ನಮಗೂ ಒಂದು ಸ್ವಲ್ಪ ಅವ್ರ ದಾನ ಧರ್ಮವನ್ನು ಮಾಡೋದು, ಸೇವೆ ಮಾಡೋ ಮನೋಭಾವನ ಅವರಿಂದ ಬಂದಿದೆ. ಅಂದರೆ ಹಿರಿಯರ ಆಶೀರ್ವಾದ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನಮಗೆಲ್ಲರೂ ನಮ್ಮ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲರೂ ನಂಬುವಂಥ ಒಂದು ಸತ್ಯ. ಹಾಗಾಗಿ ಬಂದಿದೆ. ಅದನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಿ ಅವರ ಮಾರ್ಗದರ್ಶನಗಳನ್ನು, ಅವ್ರು ಮಾಡಿರೋಂಥ ಕೆಲಸಗಳನ್ನು ಇವತ್ತು ಶ್ರೇಯೋಭಿವೃದ್ಧಿ ಸಹ ಮಾಡ್ತಾಯಿದ್ದೀವಿ. ಅವ್ರು ಮಾಡಿರೋ ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ಅವ್ರು ಹಾಕಿರೋ ಎಲ್ಲಿ ಅಡಿಗಲುಗಳನ್ನು ಅದೇ ರೀತಿಯಾಗಿ ಕಾಪಾಡ್ಕೊಂಡು ಹೋಗುವಂಥದ್ದನ್ನ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಮುಂದಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಪೂರ್ವಜರ ಆಶೀರ್ವಾದದಿಂದ ಒಂದು ಧಾರ್ಮಿಕ ಕೆಲಸಗಳು ಮತ್ತು ದೇವಸ್ಥಾನದ ಜೀರ್ಣೋದ್ಧಾರಗಳು ಇವೆಲ್ಲ ಬಂದಿದೆ. ಮತ್ತು ಈ ಒಂದು ರಾಜಕೀಯದಕ್ಕೂ ಬರೋಕ್ಕೂ ಅವರ ಆಶೀರ್ವಾದವಿದೆ ಅಂತ ಹೇಳಿದ್ರಿ ಸರ್. ಹಾಗೆ ನಿಮ್ಮದು ಏನಂತ ಅಂದರೆ ಆ ಸಂಜೀವಿನಿ ಲಡ್ಡು ಅನ್ನೋದೇ ಒಂದು ವಿಶೇಷವಾಗಿದೆ ಸರ್. ಅದು ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮ ಅಂತಾರೆ. ಅದನ್ನು ನಿಮ್ಮ ಬಾಯಲ್ಲೇ ಕೇಳಿದರೆ ಅದರ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿರುತ್ತೆ. ಸಂಜೀವಿನಿ ಲಡ್ಡು ಅನ್ನೋದು ಇದು ಒಂದು ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ. ಇದು ಲಡ್ಡು ಅಲ್ಲ. ಎಲ್ಲರೂ ಇದೇನಪ್ಪ ಒಂದು ಕರಿ ಉಂಡೆ ಕೊಡ್ತಾರೆ, ಇದೇನು ಈ ಥರ ಅಂತ ಹಲವಾರು ಪ್ರಶ್ನೆಗಳನ್ನು ಮಾಡಿದ್ರು. ಮತ್ತು ಈ ಒಂದು ಸಂಜೀವಿನಿ ಔಷಧವನ್ನು ಪ್ರಾರಂಭಿಸಿದಾಗ ಹಲವಾರು ಸಮಾಜದಲ್ಲಿ ಇದ್ದಂತಹ ಏನು ಸಂಘಟನೆಯವರು, ರಾಜಕೀಯ ಮುಖಂಡರುಗಳು ಮತ್ತು ನಾವು ಮಾಡ್ತಂಥ ಸ್ಥಳಗಳಲ್ಲಿ ನಮ್ಮನ್ನೆಲ್ಲ ಪ್ರಶ್ನೆಗಳನ್ನು ಮಾಡಿದ್ರು. ಮತ್ತು ನಾವು ಈ ಒಂದು ಲಡ್ಡುವನ್ನು ಮೆಡಿಕಲಿಂದ ಟೆಸ್ಟೆಡ್ ಮಾಡಿ ಇದು ಸಂಜೀವಿನಿ ಔಷಧ ಎಂದು ಮೆಡಿಕಲ್ ರಿಪೋರ್ಟ್ ತಗೊಂಡು ಇದರ ಉಪಯೋಗಗಳೇನಾಗ್ತದೆ ಇದರ ಅನ್ವೇಷಣೆ ಮಾಡಿ ಇದನ್ನು ಮೊದಲನೇದಾಗಿ ನಾವೇನಪ್ಪ ಅಂತಂದರೆ ಇದನ್ನು ಸಂಜೀವಿನಿ ಅಂತ ಹೆಸರು ಹಾಕಿಕ್ಬೇಕು. ಏಕೆ ನಾವು ಈ ಲಡ್ಡುವನ್ನು ಹಂಚಬೇಕು ಅಂತ ನಮಗೆ ಇನ್ಸ್ಪಿರೇಷನ್ ಆಯಿತು ಅಂದರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ತಂಡದಲ್ಲಿದ್ದಂತಹ ಅವಾಗ ತಾನೇ ಮದುವೆ ಆಗಿರುವಂಥ ಒಂದು ಯುವಕ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಅವನು ಸಾವಿಗೀಡಾಗ್ತಾನೆ. ಅದು ನಮ್ಮೆಲ್ಲರ ಮನಸ್ಸನ್ನು ನಮ್ಮ ಹೃದಯವನ್ನು ಮುಟ್ಟುತ್ತೆ. ಅವರ ಅವಾಗ ತಾನೇ ಮದುವೆ ಆಗಿರೋಂತಹ ಹೆಣ್ಣು ಮಗಳ ಕೂಗು ನಮ್ಮನ್ನು ಕೆರಳಿಸ್ತದೆ. ಏನು ಈ ಸಮಾಜದಲ್ಲಿ ಇದ್ದಕ್ಕಿದ್ದಂಗೆ ಅವನಿಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳಿರಲಿಲ್ಲ, ಅವನಿಗೆ ಯಾವುದೇ ರೀತಿಯಾದಂಥ ದುಶ್ಚಟಗಳಿರಲಿಲ್ಲ. ಇಂತಹ ಒಂದು ವ್ಯಕ್ತಿ, ಚೆನ್ನಾಗಿದ್ದಂಥ ವ್ಯಕ್ತಿ ಈ ರೀತಿ ಆದ್ನೆಲ್ಲ ಅನ್ನೋದನ್ನ ಯೋಚನೆ ಮಾಡಿ ತದನಂತರ ತಮ್ಮೆಲ್ಲರಿಗೂ ಇಡೀ ನಾಡಿಗೆ, ಇಡೀ ಜಗತ್ತಿಗೆ ಗೊತ್ತಿರೋ ಪ್ರಕಾರ ಪುನೀತ್ ರಾಜ್ಕುಮಾರ್ ಅವರು ಸಹ ಇದೇ ರೀತಿ ಹೃದಯಾಘಾತಕ್ಕೆ ಸಾವಿಗೀಡಾಗ್ತಾರೆ. ಇದನ್ನೆಲ್ಲ ಯೋಚನೆ ಮಾಡ್ಕೊಂಡಾಗ ನಾವು ಈ ಸಮಾಜದಲ್ಲಿ ಈ ಹೃದಯಾಘಾತಕ್ಕೆ ಯಾವ ರೀತಿನಾದರೂ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ ಅಂತ ಒಂದು ನೂತನವಾದಂಥ ಆಲೋಚನೆ ಹಲವಾರು ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹಲವಾರು ದಿವಸ ಇದನ್ನು ಅನ್ವೇಷಣೆಯನ್ನು ಇದಕ್ಕೆ ಏನು ಪರಿಹಾರ ಏನು ಅಂತ ಚಿಂತನೆಗಳನ್ನು ಸಭೆಗಳನ್ನು ಮಾಡಿಸ್ತೀವಿ. ನಂತರ ಇದನ್ನು ಹುಡಿಕೊಂಡು ಹೊರಟಾಗ ಪೂರ್ವಕಾಲದಲ್ಲಿ ಅಂದರೆ 100 ವರ್ಷಗಳ ಹಿಂದೆ ತಮ್ಮ ಎಲ್ಲ ಯಾವ ರೀತಿ ಈ ಒಂದು ಹೃದಯಾಘಾತ ಆಗ್ತಿತ್ತಾ, ಅವಾಗ ಯಾಕೆ ಈ ಪ್ರಮಾಣದಲ್ಲಿ ಆಗ್ತಿರಲಿಲ್ಲ ಅನ್ನೋದು ಚಿಂತನೆ ಉಟ್ಕೊಂಡು ಹೋದಾಗ ನಾವು ಒಂದಷ್ಟು ಹಳೆಯ ಏನು ಹಿರಿಯ ಜೀವಗಳನ್ನು, ಅಜ್ಜಂದಿರನ್ನ, ತಾತಂದಿರನ್ನ ಹುಡಿಕೊಂಡು ಹೋದಂತಹ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ನೀವೆಲ್ಲ ಹಿಂದಿನ ಕಾಲದಲ್ಲಿ ಇವತ್ತಿರೋ ಪ್ರಕಾರ ಏನು ಹಾಸ್ಪಿಟ್ಲ್ ಆಧುನಿಕ ಯುಗದಲ್ಲಿರೋಂಥ ಇಂಗ್ಲೀಷ್ ಮೆಡಿಸಿನ್ಸ್ ಆಗ್ಬೋದು ಅಥವಾ ಹಾಸ್ಪಿಟ್ಲ್ಗಳು ಎಂತೆಂಥ ಏನು ವೈಜ್ಞಾನಿಕ ಕಾಲದಲ್ಲಿ ಮುಂದುವರೆದಂಥ ಸಂಶೋಧನೆ ಇರುವಂಥ ಹಾಸ್ಪಿಟ್ಲ್ಗಳಿದೆ. ಈ ಹಿಂದಿನ ಕಾಲದಲ್ಲಿ ಯಾವುದೂ ಇರಲಿಲ್ಲ. ಆದರೂ ನೀವು 100 ವರ್ಷಗಳ ಕಾಲ ಯಾವ ರೀತಿ ಬದುಕ್ತಾ ಇದ್ರಾ, ಅಥವಾ ನಿಮಗೆ ಆರೋಗ್ಯವಾಗಿರ್ತಿದ್ರಾ, ಸುಭದ್ರವಾಗಿ ಇರ್ತಾಯಿದ್ರ, ಈ ಥರ ಹೃದಯಾಘಾತ ಯಾರಿಗೂ ಕಂಡುಬರ್ತಿರಲಿಲ್ಲ ಅಂತ ಪ್ರಶ್ನೆಗಳನ್ನು ಕೇಳಿದಾಗ ಅಲ್ಲಿ ನಮಗೆ ಒಂದಷ್ಟು ಹಿರಿಯರು, ಅಜ್ಜಂದಿರು ಎಲ್ಲರೂ ಸಹ ಅವರ ಮಾತುಗಳಿಂದ, ಅವರ ಹಳ್ಳಿ ಭಾಷೆಯ ಮಾತುಗಳಿಂದ ಹೇಳ್ತಾರೆ,
ನೋಡಪ್ಪ, ಹಿಂದಿನ ಕಾಲದಲ್ಲಿ ಹಿತ್ತಿನಲ್ಲಿನಲ್ಲೇ ಗಿಡಮೂಲಿಕೆ ಔಷಧ ಇತ್ತು, ಮನೆಯಲ್ಲೇ ಮದ್ದಿತ್ತು, ಊರಲ್ಲೇ ಪಂಡಿತ ಇರ್ತಿದ್ದ. ನಾವೆಲ್ಲ ತಿನ್ನೋ ಏನು ಊಟದ ಪದ್ಧತಿಯನ್ನು ನಾವು ನಮ್ಮ ಮನೆಗಳಲ್ಲೇ ಮಾಡ್ಕೊಂಡು ತಿಂತಾಯಿದ್ದೋ. ನಾವು ನಮ್ಮ ಹೊಲಗಳಲ್ಲೇ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಹಾಕ್ತಲೇ ಏನು ತರಕಾರಿಗಳನ್ನಾಗಲಿ ಕಾಳು ಕಡ್ಡಿಗಳನ್ನಾಗಲಿ ಅವರುಗಳನ್ನು ನಾವು ಸಾವಯವವಾಗಿ ಮಾಡ್ಕೊಂಡು ತಿಂತಾಯಿದ್ದೋ. ಹಾಗಾಗಿ ನಮಗೆ ಆರೋಗ್ಯ ಇರ್ತಿತ್ತು. ನೀವು ಹಾಗಾದರೆ ಹಿಂದೆ ಕಾಯಿಲೆ ಬಂದರೆ, ತಲೆನೋವು ಬಂದರೆ, ನೆಗಡಿ, ಕೆಮ್ಮು, ಜ್ವರ ಬಂದರೆ ಎಲ್ಲಿಗೆ ಹೋಗ್ತಿದ್ರಾ ಅಂತ ಪ್ರಶ್ನೆ ಮಾಡಿದಾಗ, ನಮ್ಮ ಹಿತ್ತಲಿನಲ್ಲಿ ಹಲವಾರು ಗಿಡಮೂಲಿಕೆ ಔಷಧಗಳಿರ್ತಿತ್ತು. ಅವುಗಳನ್ನು ಒಂದು ಸತಿ ಪಂಡಿತರ ಹತ್ರಕ್ಕೆ ಹೋಗ್ತಾಯಿದ್ದ. ಪಂಡಿತರು ಅಂತ ಊರಲ್ಲಿ ಏನು ಗಿಡಮೂಲಿಕೆ ಔಷಧಗಳನ್ನು ಕಾಡಿನಿಂದ ತಂದು ನಮಗೆಲ್ಲ ಹಂಚಿ ಕಲ್ಲಿನ ಮೇಲೆ ಅರ್ದು ತೇದ್ಬಿಟ್ಟು ಕೊಡ್ತಾಯಿದ್ರು. ಅದನ್ನು ತಿಂತಾಯಿದ್ದು. ಅದು ಆಟೋಮೆಟಿಕ್ಕಾಗಿ 3-4 ದಿವಸಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ನಮ್ಮ ಆರೋಗ್ಯನೂ ಸುಧಾರಣೆ ಆಗ್ತಿತ್ತು, ನಮಗೆ ಜೀರ್ಣಾಂಗದ ವ್ಯವಸ್ಥೆಯೂ ಚೆನ್ನಾಗಾಗ್ತಿತ್ತು ಅಂತ ವಿಚಾರಗಳನ್ನು ಆ ಅಜ್ಜಿ ಹೇಳಿದಂಥ ಸಂದರ್ಭದಲ್ಲಿ ನಾವು ಹಾಗಾದರೆ ಏನು ಆ ಗಿಡಮೂಲಿಕೆ ಔಷಧ ಯಾವುವು, ಯಾಕೆ ಅವನ್ನ ಕೊಡ್ತಿದ್ರು ಅಂತ ವಿಚಾರಗಳನ್ನು ಕೇಳ್ದ. ಆ ಗಿಡಮೂಲಿಕೆ ಹೇಳಿದಾಗ ನಮ್ಮ ಹಿತ್ತಲಿನಲ್ಲಿ ಬಳ್ಳಿ ಬೆಳೀತಿದ್ದೋ, ಮತ್ತು ಕರೆಯೋದು ಬೀಜಗಳು, ಗಡ್ಡಿಗಳು ಬೀಜ ಬಿಡ್ತಿದ್ದೋ. ನಮ್ಮ ಮನೆಯಲ್ಲೇ ತುಪ್ಪ ಆಗ್ತಿತ್ತು. ತುಪ್ಪವನ್ನು ನಾವೆಲ್ಲ ಗಿಡಮೂಲಿಕೆ ಔಷಧಗಳು ಬಳಸ್ತಾ ಇದ್ದೋ. ಅದಕ್ಕೆ ಕಹಿಯಾಗಿದ್ದರೆ ಸ್ವಲ್ಪ ನಮ್ಮ ಆಲೆ ಮನೆಯಲ್ಲಿ ಬೆಳೆದಂತಹ, ನಮ್ಮ ಆಲೆ ಮನೆಯಲ್ಲಿ ನಾವೇ ತಯಾರಿಸಿ ಮಾಡಿದಂತಹ ಬೆಲ್ಲವನ್ನು ಹಾಕ್ತಾಯಿದ್ದೋ. ಈ ರೀತಿಯಾಗಿ ನಮ್ಮ ತೋಟದಲ್ಲಿ ಕಳೆ ಬೀಜಗಳು ಬೆಳೀತಿದ್ದೋ, ಅವುಗಳನ್ನು ಅದರೊಳಗೆ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೋ. ಈ ರೀತಿ ಅಶ್ವಗಂಧ ಅನ್ನೋ ಒಂದು ಇದನ್ನು ನಾವು ಅದರೊಳಗಡೆ ಹಾಕ್ಕೊಂತ ಇದ್ದೋ. ಈ ರೀತಿ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಸುಭದ್ರವಾಗಿ ಸುಸ್ಥಿರವಾಗಿ ಇರ್ತಿತ್ತು ಅಂತ ವಿಚಾರಗಳನ್ನು ಹೇಳಿದಾಗ, ಹಾಗಾದರೆ ಇದನ್ನೆಲ್ಲ ಏನಂತ ಕರಿತಿದ್ರು, ಅದನ್ನ ಉಂಡೆ ಅಂತ ಮಾಡಿಕೊಡ್ತಾಯಿದ್ರು ನಮಗೆ. ಅದನ್ನೆಲ್ಲ ಅರ್ದ್ಬಿಟ್ಟು ತೇದ್ಬಿಟ್ಟು ಒಂದು ಉಂಡೆ ಅಂತ ಮಾಡಿಕೊಡ್ತಿದ್ರು. ಸ್ವಲ್ಪ ಬೇಯಿಸಿ ಎಲ್ಲ ಮಾಡಿ ಕೊಡ್ತಿದ್ರು. ಆ ಉಂಡೆಗಳನ್ನು ನಾವು ಅದು ಕಪ್ಪುಗೆ ಇರ್ತಿತ್ತು, ಅದನ್ನು ತಿಂತಾ ಇದ್ದು ಅಂತ ವಿಚಾರಗಳನ್ನು ಕೇಳಿದ. ಅದೇ ಸಂದರ್ಭದಲ್ಲಿ ಹೌದಾ ಈ ಒಂದು ಗಿಡಮೂಲಿಕೆ ಔಷಧದಲ್ಲಿ ಇಷ್ಟೊಂದು ರಹಸ್ಯವಿದೆಯಾ ಅಂತ ನಮಗೆ ಆಶ್ಚರ್ಯ ಆಯಿತು. ಅದನ್ನೇ ನಾವು ಇನ್ನಷ್ಟು ಪ್ರಶ್ನೆಗಳನ್ನು ಇನ್ನೊಂದಷ್ಟು ಜನದ ಹತ್ರ ಚರ್ಚೆ ಮಾಡಿದಾಗ ಏನು ಒಂದೊಂದು ಭಾಗದಲ್ಲಿ ಇದೇ ಥರ ಏನು ಕರ್ನಾಟಕದ ಹಲವಾರು ಪ್ರಾಂತ್ಯಗಳಲ್ಲಿ, ಬೆಳಗಾಮಲ್ಲಿ, ಮೈಸೂರಲ್ಲಿ ಮತ್ತು ಮಂಡ್ಯದಲ್ಲಿ ಅಥವಾ ಬಳ್ಳಾರಿನಲ್ಲಿ ಇದೇ ಉಂಡೆಗಳನ್ನು ಒಂದೊಂದು ಹೆಸರುಗಳಿಂದ ಕರ್ಕೊಂಡವರು ಕರಿ ಉಂಡೆ, ಎಳ್ಳುಂಡೆ ಅಥವಾ ಇನ್ನೊಂದು ಉಂಡೆ ಅಂತ ಈ ಥರ ವಿಧವಾದಗಳ ಹೆಸರುಗಳಿಂದ ಕರ್ಕೊಳ್ತಾ ಇರ್ತಾರೆ. ಆವಾಗ ಇದನ್ನೆಲ್ಲ ಚರ್ಚೆ ಮಾಡಿದಾಗ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಉಟ್ಟುಕೊಂಡಂಥ ಈ ಒಂದು ಉಂಡೆಗೆ ಏನು ಹೆಸರು ಇಡಬೇಕು ಅಂತ ಒಂದು ಯೋಚನೆ ಎಲ್ಲರೂ ಹತ್ರ ಪ್ರಶ್ನೆ ಮಾಡ್ತೀವಿ. ಆವಾಗ ಅಜ್ಜಿ ಹೇಳ್ತಾರೆ. ಅಜ್ಜಿಯಂದಿರೋ 4-5 ಜನ ಬಹುಮತವಾಗಿ, ಅಂದರೆ ಒಬ್ಬರು ಹೇಳಿದರೆ ನಾವು ತಾಂತಿರಲಿಲ್ಲ, 7-8 ಜನ ಹೇಳ್ತಾರೆ. ಏನಪ್ಪ ಈ ಒಂದು ಹೆಸರಿಡ್ದ ಈ ಉಂಡೆ ನಾವೆಲ್ಲ ಯಾಕಿದನ್ನು ಯೋಚನೆ ಮಾಡ್ತಾಯಿದ್ದೀವಿ ಅಂತ ಅಂದರೆ, ನಾವೆಲ್ಲ ನಂಬಿರೋವಂಥ ರಾಮಾಯಣದಲ್ಲಿ ಏನು ಲಕ್ಷ್ಮಣ ತೀರ್ಕೊಂಡೋಗಿದ್ದಾಗ ಸಂಜೀವಿನಿ ಪರ್ವತನೇ ಹನುಮಾನ ತಂದು ಇಡ್ತಾರೆ. ಅಂತಹ ಒಂದು ಇದನ್ನು ನಾವು ಇವತ್ತು ಹೃದಯಾಘಾತಕ್ಕೆ ಎಲ್ರಿಗೂ ಜಾಗೃತಿ ಮೂಡಿಸಿದ್ರೆ ಇದಕ್ಕೆ ನಾವು ಸಂಜೀವಿ ಲಡ್ಡು ಅಂತ ಹೆಸರಿಡ್ಬೋದು. ಆವಾಗ ಸಂಜೀವಿ ಲಡ್ಡು ಹೆಸರಿಟ್ಟಾಗ ಯಾವ್ದಾದ್ರು ಒಂದು ಜೀವ ಉಳಿತದೆ ಅನ್ನೋ ಒಂದರಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅರಿವಾಗ್ತದೆ. ಅತಿ ಬೇಗನೆ ಜನರು ಮನಸ್ಸು ಗೆಲ್ತದೆ, ಹೃದಯವನ್ನು ಸ್ಪರ್ಶಿಸ್ತದೆ. ಈ ಒಂದು ವಿಚಾರವಾಗಿ ಈ ಎಲ್ಲ ಪದಾರ್ಥಗಳನ್ನು ಬಳಸುವಂಥ ಒಂದು ಹೆಸರಿಗೆ ಅಂಥ ಲಕ್ಷ್ಮಣನ್ನೇ ಉಳಿಸೋಂಥ ಹನುಮನಿಗೆ ತಂದಂಥ ಬೆಟ್ಟದಲ್ಲಿದ್ದಂಥ ಪದಾರ್ಥಗಳೇ ಅಮೃತಪಳ್ಳಿ, ಅಶ್ವಗಂಧ, ಅಗಸೆ ಬೀಜ. ಹಾಗಾಗಿ ಇದಕ್ಕೆ ಆ ಹೆಸರನ್ನ ಇಡಿ ಅಂತ ನಮ್ಮೆಲ್ಲರಿಗೂ ಅವರ ಅನುಭವದ ಮಾತುಗಳನ್ನು ಹೇಳ್ತಾರೆ. ಇದನ್ನು ನಾವು ಅವತ್ತು ಸಾಷ್ಟಾಂಗ ಅವರಿಗೆ ನಮಸ್ಕಾರಗಳನ್ನು ಮಾಡಿ ಅವರಿಗೆ ಭಕ್ತಿಪೂರ್ವದ ವಂದಿಸಿ ಈ ಒಂದು ವಿಚಾರವನ್ನು ನಮ್ಮ ರಾಜಾಜಿನಗರದಲ್ಲಿ ಇರುವಂಥ ಪ್ರತಿಯೊಬ್ಬ ನಾಗರಿಕರಿಗೂ ಆರೋಗ್ಯದ ಬಗ್ಗೆ ಸಂಕಲ್ಪ ಮಾಡಿ ಜಾಗೃತಿ ಮಾಡಿಸ್ಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅಂತ ಈ ಒಂದು ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಹುಟ್ಟಿಕೊಂಡಂಥ ಯೋಚನೆ ಏನಪ್ಪ ಅಂತ ಅಂದರೆ, ಈಗ ಏಕಾಏಕಿ ಯಾವುದೋ ಆಹಾರದಲ್ಲಿ ಈ ಥರ ತಂದು ಕೊಟ್ಬಿಟ್ರೆ ಪ್ರಶ್ನೆಗಳು ಸಮಾಜದಲ್ಲಿ ಹಲವಾರು ಪ್ರಶ್ನೆಗಳು ಇರ್ತವೆ, ಮತ್ತು ಪರ ವಿರೋಧಗಳು ಎಲ್ಲವೂ ಇರ್ತದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಮಗೊಂದು ಸಂವಿಧಾನ ಇದೆ, ನಮಗೊಂದು ಕಾನೂನು ಇದೆ. ಅದರ ಮಧ್ಯದಲ್ಲಿ ನಾವು ಇದನ್ನು ನಮ್ಮ ಸರ್ಕಾರದ ನೀತಿ ನಿಯಮದ ಪ್ರಕಾರ ಏನು ಆಹಾರದ ಇಲಾಖೆಯಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಈ ಒಂದು ಲಡ್ಡುವನ್ನು ತಯಾರು ಮಾಡಿ ಆ ಲಡ್ಡುವನ್ನು ಟೆಸ್ಟ್ ಮಾಡಿಸಿ ಅದರಲ್ಲಿರುವಂಥ ಖನಿಜಾಂಶಗಳು, ಪ್ರೋಟೀನ್ಗಳು ಅಥವಾ ಅದರಲ್ಲಿರುವಂತಹ ಲವಣಾಂಶಗಳು ಏನೇನಿದೆ ಅಂತ ಪರೀಕ್ಷೆಗೊಳಪಡಿಸಿ 272 ಪುಟಗಳ ವರದಿಯನ್ನು ಅದನ್ನು ತಗೊಂಡು ಅದು ಆ ಮೆಡಿಕಲಲ್ಲಿ ಅದು ಪರೀಕ್ಷೆಯಲ್ಲಿ ತಿನ್ನಲು ಮತ್ತು ಇದರಿಂದ ಆರೋಗ್ಯ ಅಥವಾ ದೇಹಕ್ಕೆ ಬೇಕಾಗಿದ್ದಂಥ ಸಮತೋಲನವಾದಂತಹ ಎಲ್ಲ ಖನಿಜಾಂಶಗಳನ್ನು ಒದಗಿಸ್ತದೆ ಅಂತ ಸರ್ಟಿಫೈ ಆದ ನಂತರ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಇವತ್ತು ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅಂತ 1,00,000 ಲಡ್ಡುಗಳನ್ನು ಉಚಿತವಾಗಿ ಪ್ರತಿ ಗುರುವಾರ 2,000
ವ್ಯಕ್ತಿಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಜಾಗೃತಿ, ಯಾವುದಾದ್ರೂ ಒಂದು ಜೀವ ಉಳಿಲಿ ಅನ್ನೋ ಒಂದು ಸಂಕಲ್ಪದಡಿಲಿ ಅದರ ಎಲ್ಲ ವೆಚ್ಚಗಳನ್ನು ನಾವೇ ನಮ್ಮ ಸಂಸ್ಥೆ ಹಲವಾರು ಎಲ್ಲ ಸ್ವಯಂ ಸೇವಕರು ಅವರ ಖರ್ಚಿನಿಂದ ಬಳಸ್ಕೊಂಡು ತಯಾರು ಮಾಡಿ ಅದನ್ನು ಪ್ರತಿನಿತ್ಯ ಪ್ರತಿ ಗುರುವಾರ 2,000 ಜನಕ್ಕೆ ಉಚಿತವಾಗಿ ಸಾರ್ವಜನಿಕ ಸ್ಥಳವಾದಂತಹ ಉದ್ಯಾನವನ, ಹೋಟೆಲ್ ಮುಂಭಾಗಗಳಲ್ಲಿ ಮತ್ತು ದೇವಸ್ಥಾನಗಳ ಮುಂಭಾಗದಲ್ಲಿ ಇವಾಗ ಮನೆಯಲ್ಲಿ ಸಂಜೀವಿನಿ ಲಡ್ಡು ತಯಾರು ಮಾಡಿಸ್ಬೇಕು ಅನ್ನೋ ಒಂದು ಸಂಕಲ್ಪದಡಿಯಲ್ಲಿ ಈ ಲಡ್ಡುವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಹಾಗೆ ಇದುವರೆಗೂ ಎಷ್ಟು ಲಡ್ಡುಗಳನ್ನು ಕೊಟ್ಟಿದ್ದೀರಾ ಸರ್? ಇದುವರೆಗೂ ಸರ್ 70 ವಾರ, ಒಂದು ವಾರನೂ ತಪ್ಪದೆ, ಒಂದು ವಾರನೂ ಶ್ರೀ ಏನು ನಮ್ಮ ಹನುಮ ದೇವರನ್ನು ನಾವು ಪೂಜೆ ಮಾಡೋ ಮುಖಾಂತರ 70 ವಾರ 1,00,000 ಲಡ್ಡುಗಳನ್ನು 70 ವಾರದಲ್ಲಿ ಹಂಚಿದ್ದೇವೆ. ಈಗ ನಮಗೆ ಪ್ರತಿನಿತ್ಯ ಫೋನ್ಗಳು ಕರೆ ಬರ್ತಿದೆ, ನಮಗೆ ಆರೋಗ್ಯ ಚೆನ್ನಾಗಿದೆ, ನಮಗೆ ಇಮ್ಯುನಿಟಿ ಪವರ್ ಬಿಲ್ಡ್ ಆಗಿದೆ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ಈ ಲಡ್ಡುವಿನ ವಿಶೇಷತೆ ದೇಹದಲ್ಲಿನ ಎಲ್ಲ ರೋಗಗಳನ್ನು ನಿವಾರಿಸುವಂಥ ಶಕ್ತಿ ಇದೆ ಈ ಲಡ್ಡುನಲ್ಲಿ. ಏನಂದರೆ ದೇಹವನ್ನು ಸಮತೋಲನದಲ್ಲಿಟ್ಕೊಳ್ಳೋ ಅಂಥದ್ದು ಎಲ್ಲ ಪೋಷಕಾಂಶಗಳು ಇದರಲ್ಲಿ ಇರೋದ್ರಿಂದ ಇದರಲ್ಲಿ ಅಶ್ವಗಂಧ, ಅಮೃತಬಳ್ಳಿ, ಅಗಸೆ ಬೀಜ. ಅಮೃತಬಳ್ಳಿ ಒಂದನ್ನು ರಕ್ತವನ್ನು ಶುದ್ಧೀಕರಣ ಮಾಡಿದ್ರೆ, ಅಗಸೆ ಬೀಜ ಏನು ನಮ್ಮ ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ, ಅಶ್ವಗಂಧ ನಮ್ಮ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಿ ರಕ್ತವನ್ನು ಶುದ್ಧೀಕರಣ ಮಾಡೋವಂಥ ಕೆಲಸ ಮಾಡ್ತದೆ. ಹಾಗಾಗಿ ಈ ಎಲ್ಲ ಅಂಶಗಳು ನಮ್ಮ ದೇಹದಲ್ಲಿ ಬೇಕಾಗಿರುವಂಥ ಸುಭದ್ರವಾಗಿರುವಂಥ ನಮ್ಮ ಹೃದಯವನ್ನು ರಕ್ಷಿಸುವಂಥ ಒಂದು ಅಂಶಗಳು ಇವು. ಈ ಒಂದು ಏನು ಪದಾರ್ಥಗಳನ್ನು ಇವತ್ತಿರೋವಂಥ ಆಧುನಿಕದ ಏನು ಡಾಕ್ಟರ್ಸ್ ಇದ್ದಾರೆ, ಸರ್ಜನ್ಸ್ ಇದ್ದಾರೆ, ಮತ್ತು ಹಲವಾರು ಏನು ಹಿರಿಯ ನುರಿತ ತಜ್ಞರಿದ್ದಾರೆ, ಅವರೆಲ್ಲರೂ ಪ್ರತಿನಿತ್ಯ ಈ ಥರ ಹೃದಯಾಘಾತಕ್ಕೆ ಸಂಬಂಧಪಟ್ಟರೆ ಅವರೆಲ್ಲರೂ ಅಗಸೆ ಬೀಜದಲ್ಲಿ ಅವರು ಮತ್ತು ಅಶ್ವಗಂಧ ಅಮೃತಬಳ್ಳಿಯನ್ನು ಈ ಒಂದು ಇದನ್ನು ಉಪಯೋಗಿಸಿ ಅಂತ ಪ್ರತಿಯೊಬ್ಬರಿಗೂ ಏನು ಸಜೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ತಿಳಿಸ್ತಾ ಇದ್ದಾರೆ. ಇದು ಹಲವಾರು ಜನ ಏನು ಇದು ಇವತ್ತಿನ ಹುಟ್ಟಿಕೊಂಡಂಥದ್ದಲ್ಲ, ಹಿಂದೂ ಧರ್ಮ ಸಿಂಧು ನಾಗರಿಕತೆ ಹುಟ್ಟಂಥ ದಿನದಲ್ಲೇ ನಮ್ಮ ಆರ್ಯ ಏನು ಜನಾಂಗ ಇದ್ದರು ಅಂಥ ಸಂದರ್ಭದಲ್ಲೇ ನಾವು ಇದನ್ನು ಬಳಸ್ತಾ ಇದ್ದೋ. ಇದು ಪ್ರಪಂಚದಲ್ಲಿ ಅತ್ಯಂತ ವೈದ್ಯದಲ್ಲಿ ಅತ್ಯಂತ ಮೊದಲನೇ ವೈದ್ಯ ಆಗಿರೋದ್ರಿಂದ ಇದಕ್ಕೊಂದು ಪ್ರಾಶಸ್ತ್ಯ ಇದೆ. ಹಾಗಾಗಿ ಇದನ್ನು ಬಳಸೋದ್ರಿಂದ ಯಾವ್ದಾದ್ರು ಒಂದು ಜೀವ ಉಳಿದ್ರೆ ಆ ಮನೇಲಿ ಇವತ್ತು ಪ್ರತಿಯೊಂದು ದುಡಿಯುವ ಕುಟುಂಬದಲ್ಲಿ ಆ ಜೀವನೇ ಭಾಳ ಇಂಪಾರ್ಟೆಂಟ್ ಇರ್ತದೆ, ದುಡಿಯೋ ವ್ಯಕ್ತಿ ಇರ್ತಾರೆ. ಹಾಗಾಗಿ ಹೃದಯಾಘಾತ ಒತ್ತಡದಿಂದ ಅವ್ರು ತಿನ್ನೋ ಆಹಾರದಲ್ಲಿ ಇವತ್ತು ಆಹಾರ ಪದಾರ್ಥಗಳಲ್ಲಿ ರಾಸಾಯನಿಕ ಪದಾರ್ಥಗಳಿರೋದ್ರಿಂದ ಅವರ ಆರೋಗ್ಯದಲ್ಲಿ ಜಾಗೃತಿ, ನಮ್ಮ ಹೃದಯದಿಂದ ಅವರ ಆರೋಗ್ಯಕ್ಕೋಸ್ಕರ ನಾವು ಏನು ಜಾಗೃತಿ ಕಾರ್ಯಕ್ರಮ ಮಾಡಿಸಿದ್ದೀವಿ, ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮ ಎಲ್ರಿಗೂ ಮನೆ ಮಾತಾಗಿ ಈ ಒಂದು ರಾಜಾಜಿನಗರದ ನಾವು ಇವತ್ತು ಮಾಡ್ತಿರೋಂಥ ಎಲ್ಲ ಏರಿಯಾಗಳಲ್ಲೂ ಮನೆ ಮಾತಾಗಿದೆ. ಮತ್ತು ಕೆಲವ್ರ ಮನೆಗಳಲ್ಲಿ ನಾವು ಇದೆಲ್ಲೂ ಉಚಿತವಾಗಿ ಕೊಡ್ತಾಯಿದ್ದೀವಿ, ಯಾವುದೇ ಬ್ರ್ಯಾಂಡ್ಗಿಲ್ಲ, ವ್ಯಾಪಾರಕ್ಕಿಲ್ಲ, ಆನ್ಲೈನ್ ಸೇಲ್ಗಿಲ್ಲ. ಇದನ್ನು ಅವ್ರ ಮನೆಗಳಲ್ಲೇ ಮಾಡ್ಕೊಂಡು ತಿನ್ಬೋದು, ದೊಡ್ಡವರು ತಿನ್ಬೋದು, ಚಿಕ್ಕ ಮಕ್ಕಳು ತಿನ್ಬೋದು, ಎಲ್ಲರೂ ತಿನ್ಬೋದು. ಸರ್ ಅದೇ ಏನು ಕಾರ್ಯಕ್ರಮ ಅಂತ ಇದ್ದೀರಾ, ಇದು ಬರೀ ಕಾರ್ಯಕ್ರಮ ಆಗಿ ಉಳಿದೆ, ಎಷ್ಟೋ ಜನರಿಗೆ ದೈಹಿಕವಾಗಿ ಶಕ್ತಿ ಕೊಡ್ತಾ ಇದೆ, ಎಷ್ಟೋ ಜನರ ಪ್ರಾಣವನ್ನು ಉಳಿಸ್ತಾ ಇದೆ. ನಮ್ಮ ಏನು ದೇಶದ ರಕ್ಷಣಾ ಪಡೆಗೆ ಕೊಡಬೇಕು ಅಂತ, ಫ್ರೀಯಾಗಿ ಏನು ದೇಶ ಕಾಯುವಂಥ ಸೈನಿಕರಿಗೂ ಕೊಡಬೇಕು ಅಂತ ಮುಂದಿನ ಚಿಂತನೆಯನ್ನು ಸಹ ಇಟ್ಕೊಂಡಿದ್ದೀವಿ ಉಚಿತವಾಗಿ. ಅದೇ ಸರ್, ಖಂಡಿತ. ಯಾಕಂತ ಅಂದರೆ ನೀವು ಅಷ್ಟೆಲ್ಲ ಪರಿಶೀಲನೆ ಮಾಡಿಸಿ ಸರ್ಟಿಫಿಕೇಟ್ ತಗೊಂಡು ಮತ್ತು ಈ ಹಳ್ಳಿಗೆಲ್ಲ ಹೋಗಿ ಹಿರಿಯರ ಸಲಹೆಗಳನ್ನು ತಗೊಂಡು ಇದೆಲ್ಲ ಮಾಡಿ ಏನು ತಯಾರು ಮಾಡಿ ಇವತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಚ್ತಾ ಇದ್ದೀರಾ. ಇದು ಇಡೀ ರಾಜ್ಯವನ್ನು ತಲುಪಬೇಕು ಅನ್ನೋದು ಕೂಡ ನಮಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅನ್ನಿಸ್ತು. ನಿಜವಾಗ್ಲೂ ಇದೊಂಥರ ವಿಶೇಷವಾಗಿದೆ, ಒಂದು ವಿಶೇಷವಾಗಿದೆ. ಮತ್ತು ಜನರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ತಲುಪಿದರೆ ಖಂಡಿತ ಉಪಯೋಗಿಸ್ತಾರೆ. ಯಾಕಂದರೆ ಹೆಚ್ಚಿನ ಹೃದಯಾಘಾತ ಇದೆಲ್ಲ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಅತ್ಯುತ್ತಮವಾದ ಒಂದು ವಿನೂತನವಾದ ಒಂದು ಪ್ರಯೋಗ ಮಾಡ್ತಾ ಇದ್ದೀರಾ. ಸಮಾಜಕ್ಕೆ ಇದರ ಅಗತ್ಯ ತುಂಬ ಇದೆ ಸರ್. ಆದಷ್ಟು ಬೇಗ ಕರ್ನಾಟಕ ತಲುಪಬೇಕು, ಅದರ ಬಗ್ಗೆ ಏನಾದರೂ ತಲುಪಿಸ್ಬೇಕು ಅಂತ ಯೋಚನೆ ಮಾಡಿ ನಾವು ಇದರಲ್ಲಿ ಏನು ಅಂತಂದರೆ ಯಾವುದೇ ರೀತಿಯಾದಂತಹ ರಾಜಕೀಯ ಆಗಲಿ ಅಥವಾ ಇದರಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಲಾಭದ ಉದ್ದೇಶಗಳನ್ನು ಇಟ್ಕೊಂಡಿಲ್ಲ. ಇದರಲ್ಲಿ ಸಂಕಲ್ಪ ಒಂದೇ, ಎಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಕುಟುಂಬ, ಎಲ್ಲರ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಕುಟುಂಬ ಯಾವಾಗಲೂ ಆರೋಗ್ಯಯುತವಾಗಿರ್ತದೆ, ಅಭಿವೃದ್ಧಿ ಹೊಂದುತ್ತದೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ನಾವು ಇದರಲ್ಲಿ ನಮ್ಮ ವೆಬ್ಸೈಟಲ್ಲೂ ಸಹ, ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲೂ ಸಹ ಎಲ್ಲ ಪ್ರತಿಯೊಂದು ಮಾಹಿತಿಗಳನ್ನು ಹಂಚ್ಕೊಂಡಿದ್ದೇವೆ. ಮತ್ತು ನಮ್ಮದು ಹ್ಯಾಂಡ್ ಬಿಲ್ಲು ಸಹ ಇದೆ. ಇದರಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಬೇಕು, ತಮಗೇನಾದರೂ ತಮ್ಮ ಮನೆಗಳಲ್ಲೇ ತಯಾರು ಮಾಡ್ಕೊಂಡು ತಿನ್ನಬೇಕು, ತಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ಕಾಳಜಿ ಬರಬೇಕು ಅಂದರೆ ನಾವು ಹೆಲ್ಪ್ಲೈನ್ ಸಮೇತ ಹಾಕಿದ್ದೀವಿ. ಹಾಗಾಗಿ ತಾವೆಲ್ಲರೂ ಕರೆ ಮಾಡೋದ್ರಿಂದ ಅದರಲ್ಲಿ ಮಾಹಿತಿಯನ್ನು ತಿಳ್ಕೊಂಡು ತಮ್ಮ ಮನೆಗಳಲ್ಲೇ ಮಾಡ್ಕೊಬೋದು. ನಾವು ಸಾಧ್ಯವಾದಷ್ಟು ಯಾವ ಸಂಘ ಸಂಸ್ಥೆಗಳವ್ರು ಕರೆದ್ರು ನಾವು ಬರೀ ರಾಜಾಜಿನಗರಕ್ಕೆ ಮಾತ್ರ ಏನು ಹಂಚ್ತಾ ಇಲ್ಲ,
ಬೆಂಗಳೂರಿನಲ್ಲಿರುವಂಥ ಹಲವಾರು ಏನು ಕಾರ್ಯಕ್ರಮಗಳಲ್ಲಿ, ಹಲವಾರು ದೇವಸ್ಥಾನಗಳ ಕಾರ್ಯಕ್ರಮಗಳಲ್ಲಿ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಹಲವಾರು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಈ ಒಂದು ಲಡ್ಡುವನ್ನು ಹಂಚಿ ಅಂತ ಮತ್ತು ಸೀನಿಯರ್ ಸಿಟಿಸನ್ ಸಂಘ ಸಂಸ್ಥೆಗಳು ಸಹ ಕರೆದಿದ್ದಾರೆ. ನಾವು ಅವ್ರು ಕರೆದಿದ್ದ ಕಡೆ ಎಲ್ಲ ಈ ಒಂದು ಲಡ್ಡುಗಳನ್ನು ಹಂಚಿ ನಾವು ಆಹಾರದಲ್ಲಿ ಆರೋಗ್ಯವಿದೆ, ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ, ಹೃದಯವರ್ಧಕ, ಜೀವರಕ್ಷಕ, ಸಂಜೀವಿನಿ ಲಡ್ಡು ಬಗ್ಗೆ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀವಿ. ಈ ಹಂಚ್ಕೊಳ್ಳೋದ್ರಿಂದ ನಮಗೇನಪ್ಪ ಅಂತಂದರೆ ಭಗವಂತ ನಮ್ಮ ಆಯುಷನ್ನು, ನಮ್ಮ ಆರೋಗ್ಯವನ್ನು ನಮಗೆ ಕೊಡ್ತಾನೆ ಅನ್ನೋ ಒಂದು ಸಂಕಲ್ಪದಡಿಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇದನ್ನು ಮಾಡ್ತಾ ಇದ್ದೀವಿ. ಸರ್, ಇದು ಮೆಡಿಕಲಿ ಪ್ರೂವ್ ಆಗಿರೋದ್ರಿಂದ ಇದನ್ನು ಎಷ್ಟೋ ಜನಕ್ಕೆ ಈ ನೋಡಬೇಕಾದ್ರೆ ನಾವು ಇದನ್ನ ನಿಮ್ಮಿಂದ ಸ್ಫೂರ್ತಿ ಪಡ್ಕೊಂಡು ನಾವು ಇದನ್ನು ಮಾಡ್ಕೋಬೇಕು ಅಂತ ಅನಿಸಿದರೆ ಅದನ್ನು ಹೇಗೆ ಮಾಡ್ಬೋದು ಅಂತ ಸಿಂಪಲ್ಲಾಗಿ ಹೇಳ್ಬೋದು ಸರ್. ಇದನ್ನು ನಾವು ಏನು ಈ ಒಂದು ಸಂಜೀವಿನಿ ಲಡ್ಡನ್ನು ತಯಾರು ಮಾಡಬೇಕಾದ್ರೆ ಇದು ಯಾವುದು ರಾಕೆಟ್ ಸೈನ್ಸ್ ಅಲ್ಲ, ಅಥವಾ ಎಲ್ಲೋ ಕಲಿದಲ್ಲೇ ಇರೋ ಅಥವಾ ಯಾರೋ ನುರಿತ ಬಟ್ಟನಿಂದ ಮಾಡೋ ಅಂಥದ್ದೇನಿಲ್ಲ. ಇದು ಸಾಮಾನ್ಯವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಮನೇಲಿ ಪ್ರತಿನಿತ್ಯ ಆಹಾರಗಳನ್ನು ಏನು ಪದ್ಧತಿಗಳನ್ನು ಅವ್ರವ್ರಿಗೆ, ಉದಾಹರಣೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಆಹಾರ ಪದ್ಧತಿ ಇದೆ, ಅವರೆಲ್ಲರಿಗೂ ಗೊತ್ತಿರ್ತದೆ. ಮನೆಗಳಲ್ಲೇ ಅಡುಗೆ ಮಾಡ್ಕೊಂಡು ಪ್ರತಿನಿತ್ಯ ಆಹಾರಗಳನ್ನು ಇದು ಅದೇ ರೀತಿ ಏನು ಬೆಳಗ್ಗೆ ತಮ್ಮ ಸುತ್ತಮುತ್ತಲಿನ ಗ್ರಂಥಿಕೆ ಅಂಗಡಿಗಳಲ್ಲಿ ಈ ಒಂದು ಪದಾರ್ಥಗಳು ಅಶ್ವಗಂಧ, ಅಮೃತಬಳ್ಳಿ, ಅಗಸೆ ಬೀಜಗಳು ಸಿಗ್ತವೆ, ಕಡಲೆಕಾಯಿ ಬೀಜ, ತುಪ್ಪ ಮತ್ತು ಬಾರ್ಲಿ. ಇವುಗಳನ್ನು ಅವರ ಮನೆಗೆ ಎಷ್ಟು ಸಂಖ್ಯೆಗೆ ಆಧಾರಿತವಾಗಿ ಆ ಒಂದು ಪದಾರ್ಥಗಳನ್ನು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಬಂದು ಅವುಗಳನ್ನು ತಮ್ಮ ಮನೆಗಳಲ್ಲೇ ಶೇಖರಿಸಿಕೊಂಡು ಅವುಗಳನ್ನು ಏನು ನಮ್ಮ ಅಡುಗೆ ಮಾಡೋ ಪದ್ಧತಿಯಲ್ಲಿ ಬಾಣಲಿಯಲ್ಲಿ ಹಾಕಿ ಹುರಿದು ಮತ್ತು ಅದನ್ನೆಲ್ಲ ಪಾಕ ತೆಗೆದು ಅದನ್ನು ಉಂಡೆ ಏನು ನಮ್ಮ ಮನೆಯಲ್ಲಿ ತಂಬಿಟ್ಟುಗಳನ್ನು ಮಾಡುವಂಥ ಪದ್ಧತಿ ಇದೆ. ಇವತ್ತು ಎಲ್ರಿಗೂ ತಂಬಿಟ್ಟು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಯಲ್ಲೂ ಗೊತ್ತಿದೆ. ತಂಬಿಟ್ಟನ್ನು ಮಾಡೋವಂಥ ಒಂದು ಪದ್ಧತಿ ಯಾವ ರೀತಿ ಇದೆ, ಇದನ್ನು ಅದೇ ರೀತಿ ಪಾಕ ತೆಗೆದು ತಂಬಿಟ್ಟು ರೀತಿ ಅದನ್ನು ಉಂಡೆ ಮಾಡ್ಕೊಂಡು ತಿನ್ನೋ ಅಂಥ ಒಂದು ಏನು ಅದನ್ನು ಪುಡಿಯನ್ನು ಮಾಡಿ ಪಾಕವನ್ನು ತೆಗೆದು ಅದನ್ನು ಉಂಡೆಯನ್ನು ಮಾಡ್ಕೊಂಡು ತಿನ್ನುವಂಥ ಒಂದು ಪದ್ಧತಿಯನ್ನು ಎಲ್ಲರೂ ಇಟ್ಕೊಂಡ್ರೆ ಇದು ಯಾವಾಗ ಬೆಳಗ್ಗೆನೇ ತಿನ್ನಬೇಕು, ಸಂಜೆ ತಿನ್ನಬೇಕು, ರಾತ್ರಿ ತಿನ್ನಬೇಕು ಅನ್ನೋದಿಲ್ಲ. ತಮ್ಮ ಬಿಡುವಿನ ಸಮಯದಲ್ಲಿ ಏನು ಹಸಿವಿನ ಸಮಯದಲ್ಲಿ ಯಾವ್ದಾದ್ರು ಒಂದು ಸಮಯದಲ್ಲಿ ಪ್ರತಿನಿತ್ಯ ಒಂದನ್ನು ಸೇವಿಸೋದ್ರ ಮುಖಾಂತರ ಕನಿಷ್ಠ 3 ತಿಂಗಳನ್ನು ಸೇವಿಸಿದ್ರೆ ಅವರಿಗೆ BP, ಶುಗರು, ಕೊಲೆಸ್ಟ್ರಾಲ್, ಸ್ಟ್ರೋಕ್ ಇವುಗಳೆಲ್ಲ ಕಂಟ್ರೋಲ್ ಬರೋವಂಥ ಸಾಮರ್ಥ್ಯ ಈ ಒಂದು ಆಹಾರದಲ್ಲಿದೆ, ಈ ಒಂದು ಸಂಜೀವಿನಿ ಲಡ್ಡುವಿನಲ್ಲಿದೆ. ಹಾಗಾಗಿ ಇದಕ್ಕೆ ಸಂಜೀವಿನಿ ಲಡ್ಡು ಅಂತ ಹೆಸರು ಸಿಕ್ಕಿರೋದೇ ನಮ್ಮೆಲ್ಲರ ಪುಣ್ಯ. ಹಾಗಾಗಿ ಈ ಒಂದು ಲಡ್ಡು ನಮ್ಮ ಸಂಸ್ಥೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಇದನ್ನು ಪೇಟೆಂಟು ಸಹ ಮಾಡ್ಕೊಂಡಿದ್ದಾರೆ. ಇದನ್ನು ಸಾರ್ವಜನಿಕವಾಗಿ ತಳಿಸೋಕೆ ಇವತ್ತು ಎಲ್ಲರೂ ಈ ಸಮಾಜದಲ್ಲಿ ಯಾರೋ ಏನೋ ಮಾಡ್ತಾವ್ರೆ ಅಂತಂದರೆ ಅದನ್ನೇ ಇನ್ನೊಂದು ಥರ ಮಾಡೋವಂಥದ್ದು ಕಾಪಿ ರೈಟ್ಸು ತುಂಬ ಇರ್ತದೆ. ಹಾಗಾಗಿ ಕಾನೂನುಗಳಿಗೆ ನಾವೆಲ್ಲ ಯಾವಾಗಲೂ ತಲೆ ಬಾಗಲೇಬೇಕು. ಈಗ ಉದಾಹರಣೆ ನಾವು ಹೇಳ್ತಿದ್ದೋ ಅವಾಗಲೇ ನಾವು ಪರ್ಮಿಷನ್ ತರಬೇಕು, ಲೀಗಲಾಗಿ ಇವೆಲ್ಲ ಹಂಚಬೇಕು ಅಂದರೆ ಮಾಡಬೇಕು ಅಂದರೆ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಮತ್ತು ರಿಜಿಸ್ಟರ್ ಆಗಿರಬೇಕು, ನೋಂದಣಿ ಟೆಸ್ಟ್ ಮಾಡಿಸ್ಬೇಕು. ಈ ಒಂದು ಪ್ರವೃತ್ತಿ ನಮ್ಮ ಸರ್ಕಾರದ ನಿಯಮ, ನಮ್ಮ ಸಂವಿಧಾನದಲ್ಲಿರೋದ್ರಿಂದ ನಾವೆಲ್ಲರೂ ಸಂವಿಧಾನಕ್ಕೆ ತಲೆ ಬಾಗಲೇಬೇಕು. ಹಾಗಾಗಿ ಈ ಒಂದು ಸಂಜೀವಿನಿ ಲಡ್ಡು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಹೆಸರಲ್ಲಿ ಮಾತ್ರ ಹಂಚೋಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಕರ್ನಾಟಕದ ಅಲ್ಲದೆ ವಿಶ್ವದಾದ್ಯಂತ ಇರೋ ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡಲಿ, ಈ ಒಂದು ಭೂ ಮಂಡಲದಲ್ಲಿರುವಂಥ ಪ್ರತಿಯೊಂದು ಜೀವರಾಶಿಗಳಿಗೂ ಆರೋಗ್ಯವನ್ನು ಸಂಕಲ್ಪವನ್ನು ಮಾಡಿಸುವಂಥ ಒಂದು ಹೆಜ್ಜೆಯನ್ನು ನಾವೆಲ್ಲರೂ ಸೇರಿ ಇಟ್ಟಿದ್ದೀವಿ. ಹಾಗಾಗಿ ನೀವು ಸಹ ಅಷ್ಟೇ, ನೀವೆಲ್ಲರೂ ಸೇರಿ ಇನ್ನಷ್ಟು ವಿಸ್ತಾರವಾಗಿ ಪ್ರತಿಯೊಬ್ಬ ಹಳ್ಳಿಯೋ ಮೂಲೆಗೂ ಸಿಟಿ ನಗರ ಪ್ರದೇಶದ ಎಲ್ಲ ಮನೆಗಳಿಗೂ ತಲುಪಲಿ ಅನ್ನೋ ಒಂದು ವಿಚಾರವನ್ನು ತಮಗೆ ಈ ಮುಖಾಂತರ, ತಮ್ಮ ವಾಹಿನಿ ಮುಖಾಂತರ ತಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಆಲೋಚನೆ, ನಿಮ್ಮ ತಂಡದ ಒಂದು ಶ್ರಮ ಒಂದು ಆರೋಗ್ಯವನ್ನು ಉಳಿಸೋವಂಥ ಒಂದು ಲಡ್ಡನ್ನು ಕಂಡಿಡಿದು ಅದಕ್ಕೆ ಸಂಜೀವಿನಿ ಅಂತ ಏನು ರಾಮಾಯಣದಲ್ಲಿ ಲಕ್ಷ್ಮಣ ಅವ್ರನ್ನ ಉಳಿಸಿದಂಥ ಹೆಸರು, ಆ ಬೆಟ್ಟದ ಹೆಸರನ್ನು ಇಟ್ಟು ಇವತ್ತು ರಾಜಾಜಿನಗರದ ಜನರಿಗೆಲ್ಲ ಹಂಚ್ತಾ ಇದ್ದೀರಾ. ಅದು ಕರ್ನಾಟಕ ಜನತೆಯನ್ನು ತಲುಪಲಿ. ಮತ್ತು ಏನಂತ ಅಂದರೆ ಆ ಒಂದು ಏನು ವಿನೂತನವಾದ ಪ್ರಯೋಗ ಇದೆ ಅದರಿಂದ ಎಲ್ಲರಿಗೂ ಲಾಭ ಸಿಗಲಿ. ಹಾಗೆ ನೀವು ಒಂದಿಷ್ಟು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀರಾ ಸರ್. ಹಳ್ಳಿ ಸೊಗಡಿರುತ್ತೆ, ಹಳ್ಳಿಯನ್ನು ಇಂದಿನ ಒಂದು 90ರ ದಶಕವನ್ನು ನೆನಪಿಸುವಂಥ ಒಂದು ಚಿತ್ರಣ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ಇವತ್ತಿನ ಕಾಲಕ್ಕೂ ತರ್ತಾ ಇದ್ರೆ ಹೇಗೆ ಸರ್ ಇದೆಲ್ಲ? ಸರ್, ಯಾವಾಗಲೂ ಓಲ್ಡ್ ಈಸ್ ಗೋಲ್ಡ್ ಅಂತಾರೆ. ಹಾಂ ಸರ್, ಯಾವಾಗಲೂ ಓಲ್ಡೇ ಗೋಲ್ಡು. ಏನು ಗೊತ್ತಾ, ನಾವು ಇವತ್ತೇನು ಈ ಕೋಟ್ ಹಾಕ್ಬೋದು, ಈ ಬಟ್ಟೆ ಹಾಕ್ಬೋದು, ಅವತ್ತಿನ ಕಾಲದಲ್ಲಿ ಏನು ನಮ್ಮ ದೇಶದಲ್ಲಿ ರಾಜ ಪರಂಪರೆ ನಂತರ ಬಂದಂತಹ ಜಮೀನ್ದಾರ್ ಪದ್ಧತಿ ಇರ್ಬೋದು, ಅಥವಾ ಏನು ಇಂದಿನ ಪರಂಪರೆಗಳೇನಿದ್ದೋ ಪಾಳೆಗಾರರ ಸಂಸ್ಕೃತಿ, ಆವಾಗಲೇ ನಮ್ಮಲ್ಲಿ ಕಲ್ಚರ್ ಅನ್ನೋದು ಅಡಾಪ್ಟ್ ಆಗಿತ್ತು. ಪ್ರತಿಯೊಂದು ಹಂತದಲ್ಲೂ ನಾವು ನಾಗರಿಕತೆಯಾಗಿ ಬಂದಿದ್ದೋ ಆ ಒಂದು ವಿಚಾರಗಳನ್ನು ಇವತ್ತು ಟ್ರೆಂಡಾಗಿ ತೋರಿಸ್ತಾರೆ. ಇವತ್ತು ನೀವು ನೋಡ್ತಾ ಇದ್ದೀರಾ, ಇವತ್ತು ಸಮಾಜದಲ್ಲಿ ಬರುವಂತಹ ಚಲನಚಿತ್ರಗಳಿರ್ಬೋದು ಅಥವಾ ಹಲವಾರು ಕ್ಷೇತ್ರಗಳು ಎಲ್ಲಾದರೂ ಪ್ರಸಿದ್ಧಿ ಪಡೆದವೆ ಅಂತ ಅಂದರೆ
ಯಾವುದಾದ್ರೂ ಕ್ಷೇತ್ರ ಓಲಿ ದೇವಸ್ಥಾನ ಯಾವುದಾದ್ರೂ ಮೂಲ ದೇವಸ್ಥಾನಕ್ಕೆ ಪ್ರಸಿದ್ಧಿ ಹೊರತು ಇವತ್ತು ಮಾಡಿರೋ ದೇವಸ್ಥಾನಕ್ಕೆ ಪ್ರಸಿದ್ಧಿ ಬಂದಿಲ್ಲ. ಅದೇ ರೀತಿಯಾಗಿ ಚಲನಚಿತ್ರನೂ ಅಷ್ಟೇ, ಇತ್ತೀಚೆಗೆ ಮಾಡ್ತಿರೋಂಥ ಚಿತ್ರಗಳು ಸಿನಿಮಾಗಳು ಅಷ್ಟೇ ಹಿಂದಿನ ಕಾಲದ ಕಥೆಗಳನ್ನು ಹೇಳೋಂತಹ, ಈಗ ತಮಗೆಲ್ರಿಗೂ ಹಲವಾರು ನಮ್ಮ KGF ಅಂತ ಬಂತು. KGFನ ಎಷ್ಟು 150 ವರ್ಷಗಳ ಹಿಂದಲೇ ಅದು ಒಂದು ಗೋಲ್ಡ್ ಮೈನಿಂಗ್ ಇತ್ತು. ಅದನ್ನು ಇವತ್ತು ಚಿತ್ರವಾಗಿ ಮಾಡಿದ್ರು, ಜನ ನೋಡಿದ್ರು, ಆಕರ್ಷಿತವಾಗಿರ್ತದೆ. ಮತ್ತು ನಮ್ದು ಈ ಥರ ಇತ್ತ ಅನ್ನೋದು ಯಾವಾಗಲೂ ಯಕ್ಷ ಪ್ರಶ್ನೆ, ವಾಟ್ ನೆಕ್ಸ್ಟ್. ಮತ್ತು ಇವತ್ತಿನ ಜನ್ರೇಷನ್ ಹಿಂದನ್ನ ಹುಡುಕ್ತಾ ಇದೆ, ರಿಸರ್ಚ್ ಮಾಡ್ತಾ ಇದೆ. ಇವತ್ತು ಜನ ಎಲ್ಲ ಕಾಡಿಗೆ ಹೋಗ್ತಾ ಇದ್ದಾರೆ. ಏನಕ್ಕೆ? ನಾವು ಕಾಡಲ್ಲಿ ಪ್ರಾಣಿಗಳನ್ನು ನೋಡಬೇಕು, ಕಾಡಲ್ಲಿ ಒಳ್ಳೆ ಸೌಂದರ್ಯ ಇದೆ, ಒಳ್ಳೆ ಅಲ್ಲಿ ಆರೋಗ್ಯ ಸಿಗ್ತದೆ, ಮತ್ತು ಕಾಡಿನಲ್ಲಿದ್ದರೆ ಒಂದು ದಿವಸ ನಾವು ಅಲ್ಲಿ ಹೋಗಿ ಇದು ಮಾಡ್ಕೊಂಬರ್ಬೋದು. ಈ ಥರ ಮನಸ್ಥಿತಿಗಳು ಬರ್ತಾಯಿದೆ. ಹಿಂದಿನ ಕಾಲದಲ್ಲಿ ಹಳ್ಳಿಯಿಂದ ನಗರಕ್ಕೆ ಉದ್ಯೋಗಕ್ಕಾಗಿ ಮಾತ್ರ ವಲಸೆ ಬರ್ತಿದ್ರು. ಇವತ್ತು ನಗರದಿಂದ ಹಳ್ಳಿಗೆ ಆರೋಗ್ಯಕ್ಕಾಗಿ ಹೋಯ್ತವ್ರೆ, ನೆಮ್ಮದಿಗಾಗಿ ಹೋಯ್ತವ್ರೆ. ಮತ್ತು ಇಲ್ಲಿ ಎಲ್ಲ ಕೆಲಸ ಮಾಡಿ ನನಗೆ ಸಾಕಪ್ಪ, ನನಗೊಂದು ನೆಮ್ಮದಿಯಾದಂಥ ಸ್ಥಳ ಕೊಡು ಭಗವಂತ ಅಂತ ಹುಡ್ಕೊಂಡು ವಾಪಸ್ ಹೋಗ್ತಾ ಇರೋಂತಿದೆ. ಹಾಗಾಗಿ ಆ ಒಂದು ಕಲ್ಚರ್ಗಳನ್ನ, ಹಳ್ಳಿಯ ಕಲ್ಚರ್ಗಳನ್ನು ನಗರೀಕರಣ ಆಗೋದ್ರಿಂದ ಮಕ್ಕಳುಗಳಿಗೆ, ಇವತ್ತಿನ ಮಕ್ಕಳುಗಳಿಗೆ ನಾವು ಈ ಕೆಲವೇ ವರ್ಷಗಳ ನಂತರ ಏನಾಗ್ತದೆ, ಆನೆ ಅಂತ ಹಿಂಗಂತೆ ಏನೋ ತೋರಿಸ್ಬೇಕಾಗ್ತದೆ, ಅಥವಾ ಗುಬ್ಬಚ್ಚಿ ಅನ್ನೋದು ಇವತ್ತೆಲ್ಲೂ ಸಿಗ್ತಾ ಇಲ್ಲ. ಆ ರೀತಿ ಹಳೆಯ ಸಂಸ್ಕೃತಿಗಳನ್ನು ಈ ರೀತಿ ಮಾಡೋದ್ರಿಂದ ಇದು ಹಿಂದೆ ಇತ್ತು, ಈಗ ಈ ರೀತಿ ಇದೆ ಅಂತ ಎಲ್ರಿಗೂ ಜಾಗೃತಿ ಬಂದಟ್ಟು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯನ್ನು, ನಮ್ಮ ಆಹಾರ ಪದ್ಧತಿಯನ್ನು ನಾವು ಎಲ್ರಿಗೂ ಪರಿಚಿತ ಮಾಡ್ದಂಗೆ ಆಗ್ತದೆ. ಅದರಿಂದ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ಅನ್ನೋದೊಂದೇ ಸಂಕಲ್ಪ. ಸರ್, ನಿಸ್ವಾರ್ಥ ಸೇವೆ ಹಲವಾರು ಮಾಡಿದ್ದೀರಾ. ಅದರಲ್ಲಿ ಹಿರಿಯರಿಗೆ ಮತ್ತು ವಿಕಲಚೇತನರಿಗೆ ಮತ್ತು ತುಂಬ ಜನಕ್ಕೆ ಸರ್ಕಾರದ ಸೌಲಭ್ಯ ದೊರಕೋ ಥರ ಮಾಡಿದ್ದೀರಾ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ನಿಮ್ಮ ಕಡೆಯಿಂದ ಕೇಳಿದರೆ, ಯಾಕಂತಂದರೆ ನಿಸ್ವಾರ್ಥ ಭಾವದಿಂದ ಅಧಿಕಾರ ಇದ್ದವ್ರೇ ಮಾಡಿಕೊಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ನೀವು ಸಮಾಜ ಸೇವೆ ಮಾಡೋದಕ್ಕೆ ಬಂದು ಒಂದು ನಿಸ್ವಾರ್ಥ, ತಮ್ಮ ಸ್ವಂತ ಹಣದಿಂದ, ತಮ್ಮ ಏನು ಜೀವನದಲ್ಲಿ ತಾವು ಕೂಡಿಟ್ಟು, ತಾವು ಶ್ರಮಪಟ್ಟು, ತಾವು ಹಗಲು ರಾತ್ರಿ ಕಷ್ಟಪಟ್ಟಂಥ ಹಣದಲ್ಲಿ ಇವತ್ತು ಜನರಿಗೆಲ್ಲ ಸಹಾಯ ಮಾಡಿದ್ದೀರಾ. ಅದು ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಮಾಡಿದ್ದೀರಾ ಅಂತ ಸರ್? ಇಡೀ ದೇಶದಲ್ಲಿ ನಮ್ಮ ಸಂಸ್ಥೆ 2013ರಲ್ಲಿ ಒಂದು ಹೊಸ ಆಲೋಚನೆಯನ್ನು ಹುಡುಕಂತದೆ. ಏನು ಅಂತ ಅಂದರೆ, ನಮ್ಮ ಬೆಂಗಳೂರಿನಲ್ಲಿ ದಂಡುಪಾಳ್ಯ ನಿಲ್ದಾಣದಲ್ಲಿ ಒಂದು ತಾಯಿ ಮತ್ತು ಮಗು ಹೋರಾಟದ, ಅಂದರೆ ಒಂದು ಜಾಗಕ್ಕಾಗಿ ಮಗುವಿಗೆ ಹಾಲು ಕುಡಿಸೋಕ್ಕೆ ಒಂದು ಉದ್ದೇಶದಿಂದ ತಾಯಿ ಆ ಮಗು ಅಳ್ತಾ ಇರೋದು ಕೇಳಿ ತಾಯಿಗೆ ಜಾಗನೇ ಸಿಗ್ತಲೇ ಇರೋಂಥ ಸಂದರ್ಭದಲ್ಲಿ ಏನು ಆ ಒಂದು ರೈಲ್ವೆ ನಿಲ್ದಾಣದಲ್ಲಿ, ದಂಡುಪಾಳ್ಯ ನಿಲ್ದಾಣ ಅಂತ ಕರೀತಾರೆ ಅದನ್ನು, ಅದು ಬ್ರಿಟಿಷರು ಮಾಡಿರೋಂಥ ನಿಲ್ದಾಣ, ಬ್ರಿಟಿಷ್ ಸರ್ಕಾರದಲ್ಲಿ ಮಾಡಿರೋಂಥ ಮೊದಲನೇ ರೈಲ್ವೆ ನಿಲ್ದಾಣ ನಮ್ಮ ಕರ್ನಾಟಕದಲ್ಲಿ. ಆ ನಿಲ್ದಾಣದಲ್ಲಿ ತಾಯಿ ಮಗುಗೆ ಹಾಲು ಕುಡಿಸ್ತಂಥ ಸಾರ್ವಜನಿಕರು ಎಲ್ಲರೂ ಅಲ್ಲೇ ಓಡಾಡ್ತಿರ್ತಾರೆ. ಆ ತಾಯಿಗೆ ಸಂಕೋಚವಿಂದ ಇದ್ದು ಅದನ್ನು ಕಣ್ಣಲ್ಲಿ ನೀರು ಹತ್ಕೊಂಡು ಮಗುಗೆ ಹಾಲು ಕುಡಿಸೋಂಥ ಒಂದು ಸಂದರ್ಭ ನಮ್ಮ ಮನಸ್ಸನ್ನು ಕಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಅವತ್ತೇ ನಾವೊಂದು ಯೋಚನೆ ಮಾಡ್ತೀವಿ, ಈ ಥರ ಇಲ್ಲಿ ರೈಲ್ವೆ ನಿಲ್ದಾಣಗಳು, ಸಾರ್ವಜನಿಕ ಸ್ಥಳಗಳಿದ್ದಾವೆ, ಇಲ್ಲಿ ಏನಾದರೂ ಸರ್ಕಾರ, ನಾವು ನಮ್ಮ ಕೈಲಂತೂ ಆವತ್ತು ದೇವರು ಅಷ್ಟಿನ ಶಕ್ತಿ ಕೊಟ್ಟಿರಲಿಲ್ಲ. ಆವಾಗ ಸರ್ಕಾರಕ್ಕೆ ಒಂದು ಮನವಿಯನ್ನು ಹೊಸದಾಗಿ ಆಲೋಚನೆ ಮಾಡಿ ಅರ್ಜಿಯನ್ನು ಬರೆದು ಏನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿಯನ್ನು ಸಲ್ಲಿಸಿ ಅಲ್ಲಿನ CSR ಫಂಡ್ನಲ್ಲಿ ಇದನ್ನು ಮಾಡಿದ್ರೆ ಹಲವಾರು ತಾಯಿಯಂದಿರಿಗೆ, ಮಕ್ಕಳಿಗೆ ತುಂಬ ಇದು ಪ್ರಯೋಜನ ಆಗ್ತದೆ. ಮತ್ತು ಈ ಥರ ಪ್ರೈವಸಿ ಒಂದು ಸೆಂಟ್ರು, ತಾಯಿ ಎದೆಹಾಲು ಉಣಿಸುವಂಥ ಕೇಂದ್ರಗಳನ್ನು ಮಾಡಿಕೊಡಿ ಅಂತ ಮನವಿಯನ್ನು ಸಲ್ಲಿಸ್ತೀವಿ. ಅದನ್ನು ಪುರಸ್ಕರಿಸಿದಂಥ ಅವತ್ತಿನ IAS ಆಫೀಸರ್ಸ್ಗಳು ನಮ್ಮ ಏನು ಯೋಚನೆಯನ್ನು, ಚಿಂತನೆಯನ್ನು ಸ್ವೀಕರಿಸಿ ಅವರು ಬನ್ನಿ ತಮಿಳ್ನಾಡಲ್ಲಿ ಮಾಡಿ ಅಂತ ನಮ್ಮನ್ನು ಕರೀತಾರೆ. ನಾವು ತಮಿಳ್ನಾಡಲ್ಲಿ ನಮಗೆ ಭಾಷೆ ಮತ್ತು ಇವುಗಳನ್ನೆಲ್ಲ ನಮಗೆ ಅಲ್ಲಿನ ನಮಗೆ ಅಲ್ಲಿ ಏನು ಅಂತ ಗೊತ್ತಿರಲ್ಲ. ಹಾಗಾಗಿ ಅಲ್ಲಿ ಪ್ರಾರಂಭಿಸ್ತಾರೆ. ಅವತ್ತು ಹುಟ್ಟಿಕೊಂಡಂಥ ಚಿಂತನೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ತಾಯಿಯ ಮಡಿಲು ಅಥವಾ ನೆರವು ಅಂತ ಹೆಸರಿನಲ್ಲಿ ಮದರ್ ಫೀಡಿಂಗ್ ಸೆಂಟರ್ಸ್ ಅನ್ನೋ ಸೆಂಟ್ರ್ಗಳು ಇವತ್ತು ಎಲ್ಲ ಕಡೆ ಇದೆ. ನಮಗೆ ಅಂಥ ಒಂದು ಚಿಂತನೆ ಹುಟ್ಕೊಂಡಿದ್ದಕ್ಕೆ ನಾವೇ ಧನ್ಯರು ಅಂತ ಭಾವಿಸ್ಕೊಂಡಿದ್ದೀವಿ. ಎಷ್ಟೋ ಜನ ತಾಯಂದಿರು ಅಲ್ಲಿ ಹೋಗ್ತಾರೆ, ಎಲ್ಲಿದೆಯಪ್ಪ ಅಂತ ಸಿಗ್ತಾರೆ ಅಂತ, ಅವ್ರ ಆಶೀರ್ವಾದ ನಮ್ಮೆಲ್ರಿಗೂ ಸಿಗ್ತದೆ. ಇದು ನಮ್ಗೆ ಇಂಥ ಚಿಂತನೆ ಹುಟ್ಕೊಂಡ ಅಂಥದ್ದು. ಇದಿಷ್ಟು ಅಲ್ಲದೆ ಏನು ಇವತ್ತು ಸರ್ಕಾರದಂತಹ ಯೋಜನೆಗಳನ್ನು, ಏನು ರೇಷನ್ ಕಾರ್ಡ್ಗಳಿರ್ಬೋದು, ಜನ್ಧನ್ ಅಕೌಂಟ್ ಇರ್ಬೋದು, ಮತ್ತು ವಿಧವಾ ವೇತನ ಇರ್ಬೋದು, ಟೈಲರಿಂಗ್ ಮಿಷಿನ್ ತರಬೇತಿ ಇರ್ಬೋದು, ಹೆಲ್ತ್ ಕಾರ್ಡ್ಸ್ ಇರ್ಬೋದು, ರೇಷನ್ ಕಾರ್ಡ್ಸ್ ಇರ್ಬೋದು, ಎಲ್ಲಿ ಸಮುದಾಯದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋದರೆ ಸಂಜೆ ಬರ್ತಾರೆ, ಎಲ್ಲ ಉದ್ಯೋಗಕ್ಕಾಗಿ ಬೆಂಗಳೂರಲ್ಲಿ ಬಂದಿದ್ದಾರೆ. ಮತ್ತು ಅವರಿಗೆ ಕನಿಷ್ಠ ಸರ್ಕಾರಿ ಫೀಸನ್ನು ಜೆರಾಕ್ಸ್ ತೆಗೆಯುವಂಥದ್ದು ಸಹ ಅವರಿಗೆ ಗೊತ್ತಿರಲ್ಲ. ಮತ್ತು ಈ ಒಂದು ಸರ್ಕಾರದಂಥ ನೀತಿ ನಿಯಮಗಳು ಯಾವ ರೀತಿ ಇದನ್ನು ಫಾಲೋ ಮಾಡಬೇಕು, ಅರ್ಜಿ ಹಾಕಬೇಕು ಅನ್ನೋದು ಸಹ ಗೊತ್ತಿರಲ್ಲ. ಇಂಥ ಹಲವಾರು ಲಕ್ಷಾಂತರ ಕುಟುಂಬಗಳನ್ನು ಹುಡುಕಿ
ಆ ಹುಡುಗಿಗೆ ಅವ್ರಿಗೆ ಏನು ರೇಷನ್ ಕಾರ್ಡ್ ಇರ್ಬೋದು, ಸುಮಾರು 50,000ಕ್ಕೂ ಹೆಚ್ಚು ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದೀವಿ. ಮತ್ತು ಒಂದು 10,000 ಜನ ಅಕ್ಕಂದಿರಿಗೆ, ತಾಯಂದಿರಿಗೆ ಎಲ್ರಿಗೂ ಟೈಲರಿಂಗ್ ತರಬೇತಿಯನ್ನು ಕೊಡಿಸಿದ್ದೀವಿ. 20,000 ಜನಕ್ಕೆ ಹೆಲ್ತ್ ಕಾರ್ಡನ್ನು ಮಾಡಿಸ್ಕೊಟ್ಟಿದ್ದೀವಿ. 1,00,000 ಜನಕ್ಕೆ ಎಷ್ಟೋ ಜನ ಅಕೌಂಟ್ಗಳೇ ಇರ್ತಿರಲಿಲ್ಲ, ಅವರೆಲ್ಲ ಮನೇಲಿ ₹5 ₹10 ಇಟ್ಕೊತಾ ಇದ್ರು. ಉಚಿತವಾಗಿ ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು, ಜನ್ಧನ್ ಅಕೌಂಟನ್ನು ನಾವು ಬೆಂಗಳೂರಾದ್ಯಂತ ತಾಯಂದಿರಿಗೆ ಮತ್ತು ಎಲ್ಲಿ ಅಸಂಘಟಿತ ವಲಯ ಕಾರ್ಮಿಕರನ್ನ ಹುಡುಕಿ ಅವ್ರಿಗೆ ತಲುಪಿಸೋಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದು ದೈವ ಕೃಪೆ ಮತ್ತು ದೇವರು ನಮ್ಗೆ ಕೊಟ್ಟಂಥ ಶಕ್ತಿ. ಇನ್ನಷ್ಟು ನಮಗೆ ಶಕ್ತಿಗಳನ್ನು ದೇವರು ಕೊಟ್ಟರೆ ಇನ್ನಷ್ಟು ಕಾರ್ಯಗಳನ್ನು ಮಾಡಲು ನಾವು ಯಾವಾಗಲೂ ಸದಾ ಸಿದ್ಧವಾಗಿದ್ದೀವಿ ಅಂತ ಈ ಮುಖಾಂತರ ತಮಗೆ ತಿಳಿಸ್ತೀವಿ. ಸರ್, ವೃತ್ತಿಯಲ್ಲಿ ನೀವು ಕೂಡ ಶಿಕ್ಷಕರು ಶಿಕ್ಷಣದ ಶಕ್ತಿ ನಿಮಗೇನು ಅನ್ನೋದು ತುಂಬ ಚೆನ್ನಾಗಿ ಅದನ್ನು ನಾವು ಕೇಳಬಾರ್ದು. ನಿಮ್ಮಲ್ಲೇ ಆ ಶಕ್ತಿ ಮತ್ತು ಆ ಜ್ಞಾನ ಅಪಾರವಾಗಿದೆ. ಇದುವರೆಗೂ ಶಿಕ್ಷಣಕ್ಕಾಗಿ ಹಲವಾರು ಸಹಾಯಗಳನ್ನು ಮಾಡಿದ್ದೀರಾ. ಆ ಕೊಡುಗೆಗಳ ಬಗ್ಗೆ ನೀವು ಹೇಳ್ಬೋದು ಸರ್? ನಾವು ಇದರಲ್ಲಿ ಹೇಳಬೇಕು ಅಂತಂದರೆ, ನಾನೊಬ್ಬ ಗ್ರಾಮೀಣ ಪ್ರತಿಭೆ. ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಂತಹ ಒಂದು ಮುಗ್ಧ ಹುಡುಗನಾದಂಥ ಸಂದರ್ಭದಲ್ಲಿ ಶಾಲೆ, ನಮ್ಮದು ಕನ್ನಡ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಓದಿಸ್ತು. ನಮ್ಮ ಮನೆಯಲ್ಲಿ ಬಡತನ ಇದ್ದಿದ್ರೂ ನಾವು ವಿದ್ಯಾಭ್ಯಾಸಕ್ಕೆ ನಮಗೇನು ಕೊರತೆ ಮಾಡಲಿಲ್ಲ. ನಾನು ಅವತ್ತು ಶಾಲೆಯಲ್ಲಿ ಒಂದು ಲಡ್ಡುಗಾಗಿ ಒಂದು ಲೀಡ್ರ್ ಆಗಬೇಕು ಅಂತ ಯೋಚನೆ ಮಾಡಿದವನು. ಯಾಕೆ ಅಂತಂದರೆ, ರಾಷ್ಟ್ರೀಯ ಹಬ್ಬಗಳಲ್ಲಿ ನಮ್ಮ ಶಾಲೆಗಳಲ್ಲಿ ನಮಗೆ ಇವಾಗಿರೋ ಥರ ಬಿಸಿ ಊಟಗಳೆಲ್ಲ ಏನೂ ಇರಲಿಲ್ಲ. ಆವಾಗಿನ ಸಂದರ್ಭದಲ್ಲಿ ನಾವು ಮನೇಲೇ ಊಟ ಮಾಡ್ಕೊಂಬರ್ಬೇಕಿತ್ತು. ರಾಷ್ಟ್ರೀಯ ಹಬ್ಬಗಳಲ್ಲಿ ನಮಗೆ ಯಾರೋ ದಾನಿಗಳು ಬರ್ತಿದ್ರು. ದಾನಿಗಳು ಬಂದು ನಮಗೊಂದು ಸಿಹಿ ತಿಂಡಿಗಳನ್ನು ಹಂಚ್ತಾಯಿದ್ರು, ಬಾವುಟ ಆಡಿಸ್ತಾಯಿದ್ದು, ರಾಷ್ಟ್ರಗೀತೆ ಹೇಳ್ತಾಯಿದ್ದು. ನಾವು ರಾಷ್ಟ್ರೀಯ ನಾಯಕರ ಬಗ್ಗೆ, ಸ್ವಾತಂತ್ರ್ಯ ನಾಯಕರ ಬಗ್ಗೆ ಹಲವಾರು ಮಾತುಗಳನ್ನು, ಅವರ ನಡೆ ಹಾವಭಾವಗಳನ್ನು ತಿಳ್ಕೊತಾ ಇತ್ತು. ನಂತರ ಲಡ್ಡು ಕೊಡ್ತಾಯಿದ್ರು. ಆ ಲಡ್ಡು ನಮ್ಮನ್ನು ಅವತ್ತೇ ಚಾಲೆಂಜಾಗಿ ನಿರ್ದಿಷ್ಟ ಮಾಡ್ತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಆ ಒಂದು ಲಡ್ಡು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿದೆ. ಅವತ್ತು ನಾನು ಲೀಡ್ರ್ ಆದರೆ ನನಗೆ 2 ಲಡ್ಡು ಸಿಗ್ತದೆ, ನಾನು ಆ ಲಡ್ಡನ್ನ ಹಂಚ್ಬೋದು ಎಲ್ಲ ಮಕ್ಕಳಿಗೂ ಅನ್ನೋ ಚಿಂತನೆಯನ್ನು ಇಟ್ಕೊಂಡಿದ್ದೆ. ಅವತ್ತು ನನಗೆ ಅದು ಅನಿಸ್ತು. ಅದಾದಮೇಲೆ ನಾವೇನು ಚಿಲುಮೆ ಪ್ರಾರಂಭಿಸಿದ ನಂತರ ನಾನು ಓದಿದ ಶಾಲೆಯಲ್ಲದೆ ನಮ್ಮ ಇಡೀ 10,000 ಮಕ್ಕಳಿಗೆ ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಕ್ಕೆ ನಾವು ಲಡ್ಡು ಮಾಡಿಸಿ ಹಂಚ್ಕೊಂಡು ಬರ್ತಾಯಿದ್ದೀವಿ. ಇದು ನಮ್ಮ ಅವತ್ತಿನ ಸಂಕಲ್ಪ. ಯಾಕೆಂದರೆ ಮಕ್ಕಳಿಗೆ ನಾವು ಮಾಡೋದೊಂದು ಇನ್ಸ್ಪಿರೇಷನ್ ಯಾವಾಗಲೂ ಇರಬೇಕು. ಪ್ರತಿ ವರ್ಷ ನೋಟ್ಬುಕ್ಗಳು ಕೊಡ್ತೀವಿ, ಬ್ಯಾಗ್ ಕೊಡ್ತೀವಿ. ಮತ್ತು ಹಲವಾರು ಮಕ್ಕಳುಗಳಿಗೆ, ಏನು ಶೈಕ್ಷಣಿಕ ಮಕ್ಕಳುಗಳಿಗೆ ಆರ್ಥಿಕವಾಗಿ ಧನ ಸಹಾಯವನ್ನು ಮಾಡುವಂಥ ಒಂದು ಚಿಂತನೆ ಇಟ್ಕೊಂಡಿದ್ದೀವಿ. ಈಗ ಈ ಒಂದು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಏನು ರಾಜಾಜಿನಗರದಲ್ಲಿ ನಾವು ಏನು ಮಾಡಬೇಕು ಅಂತ ಯೋಚನೆ ಇಟ್ಕೊಂಡಿದ್ದೀವಿ ಅಂದರೆ, ವಿದ್ಯಾನಿಧಿ ಅನ್ನೋ ಒಂದು ಯೋಜನೆ ಇಟ್ಟು ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂಥ ಮಕ್ಕಳು ತಂದೆ ತಾಯಿಗಳಿಗೆ ವಾರ್ಷಿಕವಾಗಿ ಅವರಿಗೆ ಒಂದಷ್ಟು ಆರ್ಥಿಕವಾಗಿ ಧನ ಸಹಾಯವನ್ನು ಮಾಡುವಂಥ ಒಂದು ಸಂಕಲ್ಪವನ್ನಿಟ್ಟು ವಿದ್ಯಾನಿಧಿ ಅನ್ನೋ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಆದರೆ ನಾನು ಸೇವೆ ಮಾಡೋದ್ರಿಂದ ಆ ಸೇವೆನ ನಾನು ಕೂಲಿ ಕೇಳ್ತಾ ಇಲ್ಲ. ನಾವು ಕೆಲಸ ಮಾಡ್ತಾಯಿದ್ದೀವಿ, ನಿಸ್ವಾರ್ಥ ಸೇವೆ ಮಾಡ್ತಾಯಿದ್ದೀವಿ. ಆ ಸೇವೆ ಪ್ರತಿಯೊಬ್ಬ ಮನುಷ್ಯನ ಹೃದಯಕ್ಕೆ ತಲುಪುವಂಥ ಒಂದು ಕೆಲಸ ನಮ್ದು ಆಗಬೇಕು. ಅದು ನಮ್ಮ ಜೊತೆ ದೇವರಿರ್ಬೋದು, ದೈವ ಇರ್ಬೋದು, ಅದ್ರ ಜೊತೆ ಕಾರ್ಯಕ್ರಮಗಳಿರ್ಬೋದು, ಶ್ರಮ ಇರ್ಬೋದು, ಈ ಎಲ್ಲನೂ ಕೌಂಟ್ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಬೇರೆಯವ್ರನ್ನ ನಾವು ಯಾವಾಗಲೂ ಅವ್ರು ಹಂಗೆ ಮಾಡ್ತಾರೆ ಅಂತ ಇವ್ರು ಹಿಂಗೆ ಮಾಡ್ತಾರೆ ಅನ್ನೋದು ನಮಗಿಲ್ಲ. ಎಲ್ರಿಗಿಂತ ವಿಭಿನ್ನವಾಗಿ, ಎಲ್ರಿಗಿಂತ ಚೆನ್ನಾಗಿ, ಎಲ್ರಿಗಿಂತ ವೇಗವಾಗಿ ಜನರ ಮನಸ್ಸನ್ನು ಗೆಲ್ಲುವಂಥದ್ದು ಮತ್ತು ಸೇವೆಗಳನ್ನು ಮಾಡೋವಂಥ ಸಂಕಲ್ಪವನ್ನು, ಮನೋಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಆ ಮನೋಭಾವನೆ ನಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ಸಂಕಲ್ಪ ಇದೆ. ರಾಜಕಾರಣದಲ್ಲಿ ನಾವು ಈಗ ರಾಜಕಾರಣ ಮಾಡ್ತಾಯಿದ್ದೀವಿ, ಅದಕ್ಕೆ ಸೇವೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಹೋಗುವಂಥ ಮುಟ್ಟಾಳ್ತನ ನಮ್ಮ ಹತ್ರ ಇಲ್ಲ. ನಾವು ರಾಜಕಾರಣ ಮಾಡಲಿ ಬಿಡಲಿ ಸೆಕೆಂಡ್ರಿ. ಈ ಸೇವೆಗಳು ನಾನು ಮಣ್ಣಲ್ಲಿ ಮಣ್ಣಾಗೋವರೆಗೂ ಈ ಸೇವೆಗಳು ನಿರಂತರವಾಗಿರ್ತವೆ. ನಮಗೆ ದೇವರು ಎಲ್ಲಿ ಗಂಟ ಶಕ್ತಿ ಕೊಡ್ತಾನೆ, ನಮಗೆ ಎಲ್ಲಿಷ್ಟ ಸಹಕಾರ ಮಾಡ್ತಾನೆ, ನಮ್ಗೆ ಎಲ್ಲಿಗೆ ಯಾವ ರೀತಿ ದೇವರು ಇದು ಮಾಡ್ತಾನೆ, ಆ ಒಂದು ವಿಚಾರದಲ್ಲಿ ದೇವರಿದ್ದಾನೆ ಅಂತ ಒಂದೇ ನಂಬಿಕೆಯಲ್ಲಿ ನಾವು ಈ ಒಂದು ಸೇವೆಯನ್ನು ನಿರಂತರ ಸೇವೆಯನ್ನಾಗಿ ಮಾಡ್ಕೊಂಡು ಬರ್ತೀವಿ. ಸರ್, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದೀರಾ. ಆ ನಿಸ್ವಾರ್ಥ ಸೇವೆಗೆ ದೇವರು ಇದ್ದಾನೆ ಅಂತ ಏನು ಕೆಲಸ ಮಾಡ್ತಾ ಇದ್ದೀರಾ, ಆ ದೇವರ ಆಶೀರ್ವಾದದಿಂದ ಜನರುಗಳು ಕೂಡ ಕೈ ಹಿಡಿದು ರಾಜಕೀಯದ ಒಂದು ಶಕ್ತಿಯೂ ಕೂಡ ಸೇರಿದರೆ ಇನ್ನೂ ಹಲವಾರು ಬಡವರಿಗೆ, ಕಾರ್ಮಿಕರಿಗೆ, ಮಕ್ಕಳಿಗೆ, ಸ್ತ್ರೀಯರಿಗೆಲ್ಲ ಸಹಾಯ ಆಗುತ್ತಲ್ಲ. ಹಾಗಾಗಿ ನೀವು ರಾಜಕೀಯಕ್ಕೆ ತುಂಬ ಅವಶ್ಯಕವಾಗಿ ಬೇಕಾಗಿದ್ದೀರಾ ಸರ್? ನಾವು ಯಾವಾಗಲೂ ನಾವು ನಂಬೋದು, ನಾವು ಮಾಡೋವಂಥ ಕೆಲಸವನ್ನು ಅದಲ್ಲಿ ದೇವ್ರು ನೋಡಬೇಕು. ನಾವು ಯಾವಾಗಲೂ ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ನಾವೆಲ್ಲ ಅನ್ಕೊಳ್ಳೋದು ಬಿಟ್ಟು, ನಾವು ಮಾಡೋವಂಥ ಸೇವೆ ಮನೋಭಾವದಲ್ಲಿ, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ, ವಿನಯದಿಂದ, ನ್ಯಾಯಯುತವಾಗಿ, ಧರ್ಮಯುತವಾಗಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಗೆಲುವಾಗ್ತದೆ, ಸಿಗ್ತದೆ, ಅವ್ರ ಯಶಸ್ಸು ಓದೇ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಅಚಲವಾಗಿದೆ. ನಾವು ಅದೇ ಒಂದು ಅಚಲವಾದ ನಂಬಿಕೆಯಲ್ಲಿ ನಮ್ಮ ನಿರಂತರ ಸೇವೆಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತೀವಿ. ಇದು ನಮ್ಮ ಸಂಕಲ್ಪ.
ಸರ್ ನಿಜವಾಗ್ಲೂ ನಿಮ್ಮ ವಿನೂತನವಾದ ಒಂದು ಐಡಿಯಾಗಳಿದಾವಲ್ಲ ಅದೆಲ್ಲ ಒಂಥರ ನಮಗೆ ತುಂಬ ಖುಷಿ ಕೊಡುತ್ತೆ ಸರ್. ಯಾಕಂತ ಅಂದರೆ ನಾವು ಇದನ್ನು ಇನ್ನು ಕೆಲವೊಂದು ಪದಗಳಿಂದ ಪದಪುಂಜಗಳಿಂದ ಕರಿತೀವಿ. ಪ್ರಾರಂಭ ಅಂತ, ಇದು ಪೂರ್ವ ಪ್ರಾರಂಭ ಅಂತ. ನಾವು ನಮ್ಮ ಶಾಲೆಗಳಲ್ಲಿ ಪಾಠ ಮಾಡಬೇಕಾದ್ರೆ ಇದು ಪೂರ್ವ ಸಿದ್ಧತಾ ಅಂತ, ಕಲಿಕಾ ಅಂತ, ಅಭ್ಯಾಸ ಅಂತ, ಪುನರಾವರ್ತನೆ ಅಂತ, ಆಮೇಲೆ ಮೌಲ್ಯಮಾಪನ ಅಂತ ಇರ್ತಿತ್ತು. ಮೊದಲ ಹೆಜ್ಜೆ. ಇದು ಶಿಕ್ಷಕರ ವೃತ್ತಿನಲ್ಲಿ ಶಿಕ್ಷಕರೆಲ್ಲರೂ ತಿಳ್ಕೊಬೇಕಾಗಿರೋದೇನು ಅಂತಂದರೆ ಫಸ್ಟ್ನೇದು ನಾವು ಯಾವಾಗಲೂ ಮಾಡ್ತಾ ಇದ್ದಂಥ ಪೂರ್ವ ಸಿದ್ಧತಾ ಅಂತ, ಕಲಿಕಾ ಅಂತ, ಆಮೇಲೆ ಕಲಿಕಾ ಆದಮೇಲೆ ಅಭ್ಯಾಸ ಅಂತ, ಅದಾದಮೇಲೆ ನಾವು ಮೌಲ್ಯಮಾಪನ ಅಂತ ಈ ಥರ ಮಾಡ್ತಾಯಿದ್ದೋ. ಈ ಹಂತದಲ್ಲಿ ಪ್ರಾರಂಭ ಹಂತದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು, ಚಿಂತನೆಗಳನ್ನು, ಆಲೋಚನೆಗಳನ್ನು ಸಮಾಜಕ್ಕೆ ಏನು ಈ ಸಮಾಜದಲ್ಲಿರುವಂತಹ ಯಾವುದೇ ಜಾತಿ ಭೇದವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ, ಏಳು ಬೀಳು ಅನ್ನೋದೇ, ಮೇಲು ಕೀಳು ಅನ್ನೋದೇ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಒಂದು ಸಂದೇಶವನ್ನು, ಮತ್ತು ಯಾರು ಈ ಸಮಾಜದಲ್ಲಿ ಹಿಂದುಳಿದಂತಹ ಅವಕಾಶ ವಂಚಿತರಂತಾದಂತಹ ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಗುರುತಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಏನು ಸರ್ಕಾರಿ ಯೋಜನೆಗಳಾಗ್ಬೋದು, ನಮ್ಮ ಯೋಜನೆಗಳಾಗಿರ್ಬೋದು, ನಮ್ಮ ಚಿಲುಮೆ ಯೋಜನೆಗಳಾಗಿರ್ಬೋದು ತಲುಪಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಇದು ನಮ್ಮ ಏನು ನಾವು ಮಾಡ್ತಂಥ ಸೇವೆ ಅದು ಯಶಸ್ಸಾಗಿದೆ ಅಂತ, ಫಲಭದ್ರವಾಗಿದೆ ಅಂತ ನಾವು ಭಾವಿಸ್ಕೊತೀವಿ. ಸರ್, ಅತಿಥಿಗಳು ಯಾರೇ ಬಂದರೂ ಉಡುಗೊರೆಯಾಗಿ ದೇವ್ರ ಫೋಟೋ ಕೊಡೋದು ಇದೆಲ್ಲ ನಾವು ನೋಡಿದ್ದೀವಿ. ಆದರೆ ನೀವು ಸಂವಿಧಾನವನ್ನೇ ಕೊಡ್ತೀರಾ ಸರ್. ನಾವು ಒಂದು ಸಂವಿಧಾನವನ್ನು ನಮ್ಮ ಸಂವಿಧಾನ ಅಂತ ಒಪ್ಕೊಂಡಿದ್ದೀವಿ. ಆ ಸಂವಿಧಾನವೇ ನಮಗೆಲ್ಲ. ಅಂತಹ ಒಂದು ಸಂವಿಧಾನವನ್ನು ನಾವು ಯಾವಾಗಲೂ ಇವತ್ತು ಪ್ರತಿಯೊಂದು ಏನು ಸಮಯ ಎಷ್ಟಾಗಿದೆ, ಇಲ್ಲಿ ನಾವು ಕುಂತ್ಕೊಬೋದು, ಇಲ್ಲಿ ಬಸ್ ಹತ್ತಬೇಕು, ಇಲ್ಲಿ ವಿಮಾನ ನಿಲ್ದಾಣ ಇದೆ, ಇಲ್ಲಿ ನಮಗೆ ರೇಷನ್ ಕಾರ್ಡ್ ಬೇಕು, ಇಲ್ಲಿ ರೇಷನ್ ಸಿಗ್ತದೆ, ಇಲ್ಲಿ ನಮಗೆ ಕುಡಿಯೋ ನೀರು ಸಿಗ್ತದೆ, ಇಷ್ಟು ಲೀಟ್ರ್ ನೀರು ಬರ್ತದೆ, ಇವೆಲ್ಲ ಯಾವುದು ಸರ್? ನಮ್ಮ ಸಂವಿಧಾನ. ನಮ್ಮ ಏರಿಯಾ ಇದು, ನಮ್ಮೂರ ಹೆಸರೇನು, ನಮ್ಮೂರಿದು, ನಾನೀಗ ಈ ಹಾಸ್ಪಿಟ್ಲಲ್ಲೇ ಹುಟ್ಟಬೇಕು, ಅಥವಾ ನಂಗೆ ಜನನ ಪ್ರಮಾಣ ಪತ್ರ ಬೇಕು, ನನಗೆ ನಮಗೆ ಅಂದರೆ ನಾವು ಮರಣ ಪ್ರಮಾಣ ಪತ್ರ ಬೇಕು, ನಮ್ಮ ದಾಖಲಾತಿಗಳು ಬೇಕು, ನಾವು ಎಜುಕೇಷನ್ ಹಿಂಗೆ ಮಾಡಬೇಕು. ಇದೆಲ್ಲ ನಾವೆಲ್ಲ ಸೇರ್ಕೊಂಡು ಇಡೀ ದೇಶದ ವ್ಯವಸ್ಥೆ, ಇಡೀ ದೇಶದ ನಾಗರಿಕರು ಎಲ್ಲರೂ ಸೇರ್ಕೊಂಡು ನಮ್ಮ ಸಂವಿಧಾನವನ್ನೇ ಭಗವದ್ಗೀತೆ ಅಥವಾ ನಮ್ಮ ಸಂವಿಧಾನವನ್ನೇ ನಾವೆಲ್ಲ ಒಪ್ಕೊಂಡಿದ್ವಿ. ಹಾಗಾಗಿ ಅಂಥ ಸಂವಿಧಾನ ನಮ್ಮ ಜೊತೆಲಿದ್ದರೆ ನಮ್ಗೆ ಯಾವಾಗಾದರೂ ನಾವೇನಾದರೂ ತಪ್ಪು ಮಾಡ್ತಾಯಿದ್ರೆ ನಮ್ಮ ಸಂವಿಧಾನ ಇದೆ ಅನ್ನೋ ಭಾವನೆ ಪ್ರತಿಯೊಬ್ಬರಿಗೂ ಬರಬೇಕು. ಸಂವಿಧಾನ ಅಂದ್ರೇನು, ಸಂವಿಧಾನದ ಮಹತ್ವ ಏನು? ಇವತ್ತೆಲ್ಲ ಡಿಜಿಟಲಾಗಿ ಎಲ್ಲ ಆನ್ಲೈನು ಯುಗದಲ್ಲಿದ್ದಾರೆ, ಎಲ್ಲ ಡಿಜಿಟಲ್ ಆಗಿದ್ದಾರೆ. ಎಲ್ರಿಗೂ ಅದ್ರ ಮಹತ್ವ, ಅದರ ಪರಿಣಾಮಕಾರಿ ಸಿಕ್ಕಿರಲ್ಲ. ಆ ಒಂದು ಕಾರಣದಿಂದ ನಾವು ನಮ್ಮ ಸಂವಿಧಾನವನ್ನು ಸಮಾಜದಲ್ಲಿ, ಈ ಒಂದು ರಾಷ್ಟ್ರದಲ್ಲಿ, ನಮ್ಮ ರಾಷ್ಟ್ರ ಧರ್ಮವನ್ನು, ನಮ್ಮ ರಾಷ್ಟ್ರ ಪ್ರೀತಿಯನ್ನು, ನಮ್ಮ ರಾಷ್ಟ್ರಕ್ಕೆ ಕೊಡುವಂಥ ಗೌರವ ಏನಪ್ಪ ಅಂತಂದರೆ ಸಂವಿಧಾನ. ಸರ್, ಸಂವಿಧಾನವನ್ನು ನೀವು ಭಗವದ್ಗೀತೆಗೆ ಹೋಲಿಸಿದ್ರಿ. ಅಲ್ಲಿಂದ ಬಂದು ನಿಮ್ಮ ಮಾತಲ್ಲಿ ಧರ್ಮ ಅನ್ನೋದು ತುಂಬ ಮುಂಚಿತವಾಗಿ ಕಾಣಿಸುತ್ತೆ. ಧರ್ಮದ ಪ್ರಚಾರನೂ ಮಾಡ್ತಾ ಇದ್ದೀರಾ, ಧರ್ಮವನ್ನು ರಕ್ಷಣೆ ಮಾಡುವಂಥ ಪ್ರಯತ್ನನೂ ಮಾಡ್ತಾ ಇದ್ದೀರಾ. ಧರ್ಮದ ಬಗ್ಗೆ ಒಂದು 4 ಮಾತು ಸರ್. ಪ್ರತಿಯೊಂದು ಕಾಲದಲ್ಲೂ ಸಹ ನಮ್ಮ ಧರ್ಮ ಯಾವಾಗಲೂ ನಮ್ಮ ಅವನತಿ ಆದಿಯನ್ನು ಹಿಡಿದಂಥ ಸಂದರ್ಭದಲ್ಲಿ, ನಮ್ಮ ಧರ್ಮಕ್ಕೆ ಅಪಕೀರ್ತಿ ಬಂದಂಥ ಸಂದರ್ಭದಲ್ಲಿ ಹಲವಾರು ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ನಮ್ಮ ದೈವಾನುದೈವತೆಗಳು ನಮ್ಮ ಧರ್ಮ ರಕ್ಷಣೆಗಾಗಿ ಅವರೇ ಬಂದಿರೋಂಥ ಪ್ರತಿಯೊಂದು ಇದನ್ನು ನಾವು ನಿದರ್ಶನಗಳನ್ನು ಇವತ್ತು ಕಾಣ್ತಾ ಇದ್ದೀವಿ. ಅಂತಹ ಪ್ರಪಂಚದಲ್ಲಿ ಅತ್ಯಂತ ಸುಂದರ, ಅತ್ಯಂತ ಸಾಂಸ್ಕೃತಿಕ ಇರೋವಂಥ ಪರಂಪರೆ ಇರುವಂತಹ ಧರ್ಮ ನಮ್ಮ ಹಿಂದೂ ಧರ್ಮ. ಅಂಥ ಧರ್ಮವನ್ನು ನಾನು ಹುಟ್ಟಿರೋದೇ ಧನ್ಯೋಸ್ಮಿ. ನಾನು ಈ ಒಂದು ಧರ್ಮದಲ್ಲಿ ಹುಟ್ಟಿರೋದೇ ಭಗವಂತನಿಗೆ ಮತ್ತೊಮ್ಮೆ ಧನ್ಯೋಸ್ಮಿಯನ್ನು ಹೇಳ್ತಾ, ಧರ್ಮವೋ ರಕ್ಷಿತ, ಈ ಧರ್ಮ ನನಗಾಗಿ ಈ ಜನ್ಮವನ್ನು ಕೊಟ್ಟಿದೆ, ಈ ಜನ್ಮವನ್ನು ಈ ಧರ್ಮಕ್ಕಾಗಿ ತ್ಯಾಗ ಮಾಡಲು ನಾನು ಯಾವಾಗಲೂ ಸಿದ್ಧ ಅಂತ ಹೇಳೋಕ್ಕೆ ಈ ಮುಖಾಂತರ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಸರ್, ಬಸವ ಜಯಂತಿ ದಿನದಂದು ವಿಶೇಷವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡಿದ್ರಿ. ಅದು ವಿಶೇಷವಾಗಿತ್ತು ಆ ಕಾರ್ಯಕ್ರಮದ ಬಗ್ಗೆ? ಈ ಒಂದು ಚಿಂತನೆ ಇಡೀ ಇವತ್ತು ಹಲವಾರು ಜನಕ್ಕೆ ನಗರ ಪ್ರದೇಶದಲ್ಲಿ ಯಕ್ಷ ಪ್ರಶ್ನೆ, ನಿಮ್ಮೊಬ್ಬರಿಗೆ ಮಾತ್ರ ಅಲ್ಲ. ಈ ಒಂದು ನಮ್ಮ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಈ ರೀತಿ ಆಚರಣೆ ನನ್ನ ಗಮನಕ್ಕೆ ಎಲ್ಲೂ ಬಂದಿರೋಕ್ಕೆ ಕಾಣ್ತಾ ಇಲ್ಲ. ನಾವು ನೋಡಿಲ್ಲ ಸರ್. ಈ ಒಂದು ಏನಪ್ಪ ಅಂತಂದರೆ ಇದನ್ನು ನಾವು ನಮ್ಮ ಶಾಲಾ ದಿನಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ ಏನು ಬಸವನ ಜಯಂತಿಯ ಪ್ರಯುಕ್ತ ಪ್ರತಿಯೊಂದು ಮನೆಯಲ್ಲಿ ಹೋಗಿ ಶಿವನಿಗೆ ಇಷ್ಟವಾದಂಥ ಆರಾಧ್ಯವಾದಂಥ ಕೆಲಸ ಇದು. ಎಲ್ಲರೂ ಅವರವ್ರ ಮನೆಗಳಲ್ಲಿ ದವಸ ಧಾನ್ಯಗಳನ್ನು, ಕಾಳು ಕಡಿಗಳನ್ನು ಕೊಟ್ಟು ಅದನ್ನು ಬಸವನ ಜಯಂತಿಯ ಪ್ರಯುಕ್ತ ಅವುಗಳನ್ನು ತಂದು ಎಲ್ಲಿ ಬಸವಗಳನ್ನು ಸಮಾಧಿ ಮಾಡಿರ್ತಾರೆ, ನಮ್ಮ ಹಳ್ಳಿಯಲ್ಲಿ ಹಸುಗಳು ಸಾವನ್ನಪ್ಪಿರೋಂಥ ದೇವರ ಹಸುಗಳು ಸಾವನ್ನಪ್ಪಿರೋ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಏನು
ನಾವು ಆ ಒಂದು ತತ್ವವನ್ನು ನಾವು ಹಿಂದೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ತಾತಂದಿರು ಅಥವಾ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥದಲ್ಲಿ ನಮಗೆ ನಾವು ಚಿಕ್ಕ ಮಕ್ಕಳಿದ್ದಾಗಂಥ ಸಂದರ್ಭದಲ್ಲಿ ಈ ಒಂದು ಬಸವನ ಪರವು ಕಾರ್ಯಕ್ರಮವನ್ನು ಮಾಡಿ ನಮಗೆಲ್ರಿಗೂ ಆ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಮಾಡಿ ಎಲ್ರಿಗೂ ಶಿವನಿಗೆ ಆರಾಧನೆಯನ್ನು ಮಾಡಿ ಶಿವನಿಗೆ ಅತ್ಯಂತ ಇಷ್ಟವಾದಂತಹ ಕೆಲಸ ಏನಪ್ಪ ಅಂದರೆ ಭಿಕ್ಷೆ ಬಿಡೋದು. ಆ ಒಂದು ಕೆಲಸವನ್ನು ನಮಗೆ ಶಿವ ಯಾವುದೋ ರೂಪದಲ್ಲಿ ಈ ರೀತಿ ಮಾಡುವಪ್ಪ ಅಂತ ವಿಚಾರಗಳನ್ನು ನನಗೆ ಮನಸ್ಸಿಗೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಇಡೀ ರಾಜಾಜಿನಗರದ 32 ಕಿಲೋಮೀಟ್ರ್ ಸುತ್ತಿ ಭವತೀ ಭಿಕ್ಷಾಂ ದೇಹಿ ಅಂತ ಹೇಳಿ ಭಿಕ್ಷೆಯನ್ನು ಬೇಡಿ ಬಂದಂತಹ ಎಲ್ಲ ದವಸ ಧಾನ್ಯಗಳಿಂದ ಅದನ್ನು ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಆ ಒಂದು ದವಸ ಧಾನ್ಯಗಳಲ್ಲಿ ಬಂದು ಎಲ್ಲ ಸಾರ್ವಜನಿಕರಿಗೆ ಊಟವನ್ನು ಪ್ರಸಾದವನ್ನು ಸ್ವೀಕರಿಸಿ ಆ ಪ್ರಸಾದದ ಧನ್ಯೋಸ್ಪಿಯನ್ನು ಮಾಡುವಂತಹ ಒಂದು ಧನ್ಯತಾ ಭಾವನೆ ನಮಗೆ ಉಟ್ಕೊಂಡಂತೆ ಅದು ಅಪರೂಪದ ಕ್ಷಣ. ಆ ಕ್ಷಣವನ್ನು ಮತ್ತೊಮ್ಮೆ ನೆನೆಸ್ಕೊಳ್ಳೋಕ್ಕೆ ನಮ್ಗೆ ಯಾವಾಗಲೂ ಹಿಂಗಿದೆ ಅನ್ನೋ ಒಂದು ಯಾವಾಗಲೂ ಹೃದಯ ತುಂಬದ ಸ್ಪರ್ಶ ಇದರಲ್ಲಿ ಬರ್ತದೆ. ಸರ್, ಇದು ಜನಗಳಿಗೆ ನೋಡೋದಕ್ಕೆ ವಿನೂತನ ಪ್ರಯೋಗ ಆಗಿರ್ಬೋದು, ಆದರೆ ಸಂಸ್ಕೃತಿಯನ್ನು ಉಳಿವಿಗಾಗಿ ಒಂದು ಹೊಸ ಯೋಚನೆ ಮತ್ತು ಒಂದು ಹೊಸ ಕೆಲಸ ಅಂತ ನಮಗನ್ಸುತ್ತೆ ಸರ್. ಈ ಥರ ಯೋಚನೆಗಳನ್ನು ಇವತ್ತಿನ ಯುವಕರು ಯುವತಿಯರು ಮತ್ತು ಮಕ್ಕಳಲ್ಲಿ ಬೆಳೆಸೋದ್ರಿಂದ ಮುಂದಿನ ಪೀಳಿಗೆಗೆ ಇಂತಹ ಯೋಚನೆಗಳು ಇನ್ನಷ್ಟು ಫಲಭದ್ರವಾಗಿ ಉಳ್ಕೊಂಡು ಹೋಗ್ತವೆ ಅನ್ನೋದೊಂದೇ ನಮ್ಮ ಅಚಲವಾದಂತಹ ಈ ಒಂದು ತೀರ್ಪು, ಈ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಎಷ್ಟೋ ಕಾರ್ಯಕ್ರಮಗಳು ನಮ್ಮ ಗ್ರಾಮೀಣ ಸೊಬಗಿನಲ್ಲಿ ನಮ್ಮ ಹಳ್ಳಿಗಳ ನಾಡಿನಲ್ಲಿ ಬಂದಂಥ ಕಲಾವಿದರು ಪ್ರತಿಭೆಗಳಿದ್ದಾವೆ. ಅವ್ರನ್ನೆಲ್ಲ ಗುರುತಿಸಿ ಮುಂದಿನ ದಿನಗಳಲ್ಲಿ ಹೊಸತನವಾದಂತಹ ನಾವೇನು ಹೊಸತನ ಇವತ್ತು ಮಾಡ್ತಿದ್ದೀವಿ ಅಷ್ಟೇ, ಹಳೇದು ಮಾಡಿರೋಂಥ ಕಾರ್ಯಕ್ರಮಗಳನ್ನು ಇಲ್ಲಿ ನಗರೀಕರಣದಲ್ಲಿ ಮುಂದುವರಿಸೋಣ. ತಾವು ಸಹಕಾರ ಮಾಡಿ ತಮ್ಮ ಜೊತೆನೂ ಮಾಡ್ತೀವಿ ಸರ್. ಅಲ್ಲಿಂದ ಬಂದು ಕೆಂಪೇಗೌಡರ ಜಯಂತಿ ಕೂಡ ಅದು ಕೂಡ ತುಂಬ ಒಂದು ವಿಶೇಷವಾಗಿ ಅದ್ಭುತವಾಗಿ ನೋಡೋರ ಕಣ್ಣು ಕೆಂಪೇಗೌಡರು ಏನು ಮತ್ತೆ ಬಂದುಬಿಟ್ರೇನೋ ಅನ್ನೋ ಥರ, ಮತ್ತೆ ಆ ಒಂದು ಅಲ್ಲಿ ಬಳಸಿರೋವಂಥ ಕಲೆ ಸಂಸ್ಕೃತಿ ಎಲ್ಲ ನೋಡ್ತಾ ಇದ್ದರೆ ನೀವು ಏನು ಕೆಂಪೇಗೌಡರನ್ನೇ ಕರ್ಕೊಂಡು ಬಂದಿರ ಅನ್ನೋ ಥರ ಇರುತ್ತೆ. ಅದು ಹೆಂಗೆ ಸರ್? ಈಗ ಸರ್, ಎಲ್ಲರೂ ಈ ಸಮಾಜದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಕೆಂಪೇಗೌಡರು ಜಯಂತಿ ಮಾಡ್ತೀವಿ, ನಾವು ಬೆಂಗಳೂರಲ್ಲಿದ್ದೀವಿ, ಪ್ರತಿಯೊಬ್ಬರು ಮಾಡೋದು ಸಾಮಾನ್ಯವಾಗಿಬಿಟ್ಟಿದೆ. ನಾವೇನಾದರೂ ಈ ನಾಡಿನ ಕಟ್ಟಿದಂತಹ ಈ ಬೆಂಗಳೂರು ಇವತ್ತು ಪ್ರಪಂಚದಲ್ಲಿ ಇಷ್ಟು ವೇಗವಾಗಿ ಇಷ್ಟು ವ್ಯಾಪಾರದ ನಗರವಾಗಿ ಬೆಳೆದಿರೋ ಅಂಥ ಕೇಂದ್ರಕ್ಕೆ ಏನೋ ಅಡಿಗಲ್ಲಾದಂತಹ ಪುಣ್ಯಾತ್ಮನಿಗೆ ಅವರು ಕೊಡುವಂತಹ ನಾವು ಏನು ಅವರಿಗೆ ಆ ಮಾಡಿದಂಥ ಪುಣ್ಯಾತ್ಮ ನಾಡಪ್ರಭು ಧರ್ಮಪ್ರಭು ಹಿರಿಯ ಕೆಂಪೇಗೌಡರು ಏನು ಬೆಂಗಳೂರು ಕಟ್ಟಿದ್ದಾರೆ ಅವ್ರಿಗೆ ಒಂದು ಗೌರವವನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ಹುಟ್ಟುಕೊಂಡಂಥ ಒಂದು ಯೋಚನೆ ಇದು. ಈಗ ಎಲ್ಲರೂ ಹೇಳ್ತಾರೆ ಬೆಂಗಳೂರು. ಇವತ್ತು ಒಂದು ಊರು ಹುಟ್ಟಬೇಕು ಅಂದರೆ ಒಂದು ಊರಲ್ಲಿ ಯಾವುದಾದ್ರೂ ಮೊದಲು ಒಂದು ಸ್ಥಳದಲ್ಲಿ ನಿರ್ದಿಷ್ಟವಾದಂಥ ಆಯಾ ಸ್ಥಳ ಇರಬೇಕು. ಈಗ ನಾವೆಲ್ಲ ಇವತ್ತಿನ ಕಾಲದಲ್ಲೇ ತಾವೆಲ್ಲ ತಿಳ್ಕೊಂಡಿದ್ರೆ, ಈಗ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ ಅಥವಾ ರೋಡು ಶಂಕುಸ್ಥಾಪನೆ ಅಂತ ಕರೀತಾರೆ, ತಮಗೂ ಗೊತ್ತಿದೆ. ದೇವಸ್ಥಾನಗಳಿಗಾದರೆ ಅಥವಾ ನಾವು ಮನೆ ಕಟ್ಟಬೇಕಾದ್ರೂ ಪಾಯಪೂಜೆ ಅಂತ ಮಾಡ್ತೀವಿ. ಇಲ್ಲಿ ಯಾವುದೋ ಒಂದು ಭಾಗದಲ್ಲಿ ಶಾಸ್ತ್ರ ಸಂಪ್ರದಾಯಗಳ ಮುಖಾಂತರ ಆ ಕಲ್ಲನ್ನು ತಂದಿಟ್ಟು ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬರೆದಿದ್ದ ರೀತಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೀಲಿ ಅನ್ನೋ ಒಂದು ನಮ್ಮ ಸಂಪ್ರದಾಯವನ್ನು ಪ್ರಾರಂಭಿಸ್ತೇವೆ. ಅದೇ ರೀತಿ ನಾವು ಒಂದು ಆಲೋಚನೆಯನ್ನು ಇತಿಹಾಸಕಾರರನ್ನು ಏನು ಕೆಂಪೇಗೌಡರು ಇತಿಹಾಸಕಾರರನ್ನು ಹುಡ್ಕೊಂಡು ಹೊರಟಂಥ ಸಂದರ್ಭದಲ್ಲಿ ಬೆಂಗಳೂರು ಇವತ್ತಿಷ್ಟು ದೊಡ್ಡವಾಗಿ ಈ ಕಡೆಗೆ 40 ಕಿಲೋಮೀಟ್ರ್, ಈ ಕಡೆಗೆ 60 ಕಿಲೋಮೀಟ್ರ್, ಈ ಕಡೆಗೆ 50 ಕಿಲೋಮೀಟ್ರ್ ಇಷ್ಟು ವಿಸ್ತಾರವಾಗಿ ಬೆಳೆದಿದೆ. ಈ ಕಡೆ ದೊಡ್ಡಬಳ್ಳಾಪುರ, ಈ ಕಡೆ ನೆಲಮಂಗಲ, ಈ ಕಡೆ ಆನೇಕಲ್ಲು, ಈ ಕಡೆ ರಾಮನಗರ, ಈ ಕಡೆ ನಮ್ಮ ಹೊಸಕೋಟೆಯಿಂದ ಆಚೆಗೆ ಈಗ ಆಲ್ರೆಡಿ ವಿಸ್ತಾರವಾಗಿ ಬೆಳೆದಿರೋಂತಹ ಒಂದು ನಗರಕ್ಕೆ ಎಲ್ಲಿಂದ ಹುಡ್ತು ಬೆಂಗಳೂರಿಗೆ ಹಾಗಾದರೆ ಉಗಮ ಸ್ಥಳ ಯಾವುದು ಅನ್ನೋ ವಿಚಾರವನ್ನು ಯೋಚನೆ ಮಾಡ್ಕೊಂಡು ರಿಸರ್ಚ್ ಮಾಡಿ ಹುಡುಕೊಂಡು ಹೋದಂಥ ಸಂದರ್ಭದಲ್ಲಿ ಸಿಕ್ಕದ ಜಾಗನೇ ಏನು ದೊಡ್ಡಪೇಟೆ ಸರ್ಕಲ್, ಇವತ್ತಿನ ರಾಜಾ ಮಾರ್ಕೆಟ್ನಲ್ಲಿರೋಂಥ ಅಭಿವೃದ್ಧಿ ರಸ್ತೆಯಲ್ಲಿರುವಂತಹ ಏನು ದೊಡ್ಡಪೇಟೆ ಸರ್ಕಲಲ್ಲಿ ಕೆಂಪೇಗೌಡರು ಅವತ್ತು ಅಡಿಗಲನ್ನು ಹಾಕ್ತಾರೆ. ಈ ಸ್ಥಳವನ್ನು ಇದು ಶೈಕ್ಷಣಿಕ ಸ್ಥಳ ಅಂತ ಅಲ್ಲ, ಈ ಒಂದು ಸ್ಥಳವನ್ನು ಸ್ಮಾರಕ ಸ್ಥಳವಾಗಿ ಅಥವಾ ಸರ್ಕಾರದಂತಹ ನೆನಪಲ್ಲಿರುವಂಥ ಒಂದು ಸ್ಥಳವಾಗಿ ನಾವು ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ಬೆಂಗಳೂರು ಇಲ್ಲೇ ಹುಟ್ಟಿರೋದು, ಇಲ್ಲೇ ಆಗಿರೋದು, ಇವತ್ತಲ್ಲಿ ವ್ಯಾಪಾರೀಕರಣ ಆಗಿ ನಗರೀಕರಣ ಆಗಿ ಅದನ್ನೆಲ್ಲ ಒಂದು ರಸ್ತೆ ಆಗಿದೆ ಹೊರತು ಅಲ್ಲಿ ಯಾವುದೇ ರೀತಿಯಾದಂಥ ಪಳೆಯುಳಿಕೆಗಳಿಲ್ಲ. ಇದ್ದಿದ್ದಂಥ 4 ಕೋಟೆಗಳನ್ನು ಸಹ ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ಬೆಂಗಳೂರಲ್ಲಿ ಬೇರೆ 4 ದಿಕ್ಕುಗಳಿದೆ. ಈ ಒಂದು ಸ್ಥಳದ ಮಹಿಮೆಯನ್ನು ಈ ಉಗಮವಾದ ಈಗ ನಾವು ನದಿ ಸ್ಥಳವನ್ನು ಪೂಜೆ ಮಾಡ್ತೀವಿ, ಅದೇ ರೀತಿ ಬೆಂಗಳೂರಿಗೆ ಅಡಿಗಲ್ಲಾಗ್ತಂಥ ಬೇರೆ ಸ್ಥಳಗಳನ್ನು ಪೂಜೆ ಮಾಡ್ತೀವಿ. ಇದು ಬೆಂಗಳೂರು ಹುಟ್ಟಿದಂಥ ಸ್ಥಳ. ಪ್ರತಿಯೊಬ್ಬ ಬೆಂಗಳೂರಲ್ಲಿ ಯಾವುದೇ ಜಾತ್ಯತೀತವಾಗಿ ಮಾಡಿಲ್ಲ,
ಇಲ್ಲಿ ವ್ಯಕ್ತಿ ಆಧಾರಿತ ಮಾಡಿಲ್ಲ, ವ್ಯಾಪಾರಸ್ಥರವಾಗಿ 64 ಪೇಟೆಗಳನ್ನು ಆ ಒಂದು ಭಾಗದಲ್ಲಿ ಮಾಡಿದ್ದಾರೆ. 64 ಪೇಟೆಗಳ ಮಧ್ಯದಲ್ಲಿ ಅಡಿಗಲನ್ನು ಹಾಕಿದ್ದಾರೆ. 4 ಜೊತೆ ಎತ್ತುಗಳನ್ನು ಬಿಟ್ಟು ಯಾವ ರೀತಿ ಕೆಂಪೇಗೌಡರು ಎಲ್ಲಿಂದ ತನಕ ಪರಿ ಹೋಗ್ತದೆ, ಇದೆಲ್ಲ ಬೆಂಗಳೂರು, ಅಲ್ಲಿ 4 ಕೋಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಈ ರೀತಿಯೇ ಆಯಿತು ಅನ್ನೋದಕ್ಕೆ ಇವತ್ತು ಯಾರ ಹತ್ರನೂ ಸಾಕ್ಷ್ಯಚಿತ್ರ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಅಥವಾ ಟಿ ವಿನಲ್ಲಿ ಅವತ್ತಿರಲಿಲ್ಲ, ರೆಕಾರ್ಡ್. ಇದು ಇವತ್ತು ಯಾರಾದರೂ ಹುಡುಕ್ರೆ ರಿಸರ್ಚ್ ಪರ್ಸನ್ಸು, ಇಂಟರ್ನ್ಯಾಷನಲ್ ರಿಸರ್ಚ್ ಪರ್ಸನ್ ಬೆಂಗಳೂರು ಉಗಮ ಅಂತ ಹುಡುಕಿದ್ರೆ ಯುರೋಪ್ ಉಗಮ ಅಂದರೆ ಒಂದಿದೆ, ಅದೇ ರೀತಿಯಾದಂಥ ಆಸ್ಟ್ರೇಲಿಯಾ ಉಗಮ ಅಂದರೆ ಒಂದಿದೆ. ಆದರೆ ಬೆಂಗಳೂರು ಉಗಮಕ್ಕೆ ಇದಿಲ್ಲ. ಅಥವಾ ಸಿಡ್ನಿ ಅಥವಾ ಮೆಲ್ಬೋರ್ನ್ ಉಗಮ ಅಂದರೆ ಒಂದೊಂದು ಸಿಗ್ತಾ ಇದೆ, ಅಥವಾ ವಾಷಿಂಗ್ಟನ್ ಉಗಮ ಅಂದರೆ ಒಂದು ಸಿಗ್ತಾ ಇದೆ. ನಮ್ಮದು ಉಗಮ ಇಲ್ಲಿಲ್ವಲ್ಲ. ಈ ಥರ ನಾವು ಯಾಕೆ ಇಷ್ಟೊಂದು ಪ್ರಸಿದ್ಧಿ ಪಡೆದಿದ್ದೀವಿ, ಪ್ರಪಂಚದಾದ್ಯಂತ ದೊಡ್ಡದಾಗಿ ಡಿಜಿಟಲ್ ಯುಗದಲ್ಲಿದ್ದೀವಿ, AI ತಂತ್ರಜ್ಞಾನದಲ್ಲಿದ್ದೀವಿ, ಈ ರೀತಿ ನಾವು ಯಾಕೆ ಆಗಬಾರ್ದು ಅನ್ನೋ ಒಂದು ಯೋಚನೆಯನ್ನು ಪಟ್ಟುಕೊಂಡು ನಮ್ಮ ಈ ಒಂದು ಕೆಂಪೇಗೌಡರು ಯಾವ ರೀತಿ ಮಾಡಿದರು, ಇತಿಹಾಸಕಾರದಲ್ಲಿ ಸಾಕ್ಷ್ಯಾಧಾರಗಳು ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ಮತ್ತೊಮ್ಮೆ ಬೆಂಗಳೂರಲ್ಲಿ ಆಗಿದೆ ಅನ್ನೋ ತೋರ್ಸೋಕ್ಕೆ ಮತ್ತು ಸಮಾಜಕ್ಕೆ ಮುಂದಿನ ಯುಗದಲ್ಲೂ ಸಹ ಅದು ಯಾವಾಗಲೂ ಉಳಿಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರು ಜನಕನ ಜನ್ಮೋತ್ಸವ ಅಂತ ಅರ್ಥಗರ್ಭಿತವಾಗಿ ಶ್ರೀ ಧರ್ಮಪ್ರಭು ನಾಡಪ್ರಭು ಹಿರಿಯ ಕೆಂಪೇಗೌಡರವರಿಗೆ ಗೌರವ ನಮನಗಳನ್ನು ಸಲ್ಲಿಸುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಉತ್ತುಂಗ ಶಿಖರಕ್ಕೆ ಹೋಗ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹನೂ ಇಲ್ಲ, ಇದು ಇಲ್ಲ. ನಮಗೆ ಅದ್ರ ಬಗ್ಗೆ ಅಷ್ಟೇ ಹೆಮ್ಮೆ ಇದೆ. ಯಾಕೆ ನಾವು ಈ ಥರದ್ದೆಲ್ಲ ಏನು ಈ ಥರ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಲ್ಲ ಅನ್ನೋದು, ನಾವು ಅದೊಂದು ಸಮುದಾಯದಲ್ಲೇ ಹುಟ್ಟಿರೋವಂಥ ಒಂದು ವ್ಯಕ್ತಿಯಾಗಿರೋದ್ರಿಂದ ಇನ್ನಷ್ಟು ಹೆಮ್ಮೆನೂ ಸಹ ಇದೆ. ಸರ್, ಎಷ್ಟೋ ಜನ ಈ ದಿನ ಎಲ್ಲವನ್ನು ಮರಿತಾ ಇದ್ದಾರೆ, ಆದರೆ ಅದನ್ನು ನೆನಪು ಮಾಡುವಂಥ ಪ್ರಯತ್ನ ಮಾಡಿ ಅದು ವಿನೂತನವಾಗಿ ಜನಗಳನ್ನು ತಲುಪಿಸ್ತಾ ಇರೋದು, ನೀವು ಹೇಳೋ ಮಾತಿನ ಪ್ರಕಾರ ಅದು ಖಂಡಿತವಾಗಿ ಶಾಶ್ವತವಾಗಿ ಉಳಿಯುತ್ತೆ ಸರ್. ಅದು ಕೆಲವೊಂದು ವಿಡಿಯೋಗಳನ್ನು ನೋಡಿದರೆ ಕೆಂಪೇಗೌಡರೇ ಬಂದಿದ್ದಾರೇನೋ ಅನ್ನೋ ಥರನೇ ಎದ್ದು ಕಾಣಿಸ್ತಾ ಇದೆ. ಆಮೇಲೆ ನಿಮ್ಮಲ್ಲಿ ಇನ್ನೊಂದು ವಿಶೇಷವಾದ ಒಂದು ಐಡಿಯಾ ಯುವಕರಿಗೆ ಇದೆ ಸರ್. ಮನೆಗೊಂದು ದೀಪ, ಉದ್ಯೋಗದ ಬಗ್ಗೆ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಅದು ತುಂಬ ಚೆನ್ನಾಗಿದೆ ಸರ್. ನಮ್ಮ ಉದ್ದೇಶ ಇವತ್ತು 100 ರೂಪಾಯಿ ಕಾಸು ಕೊಟ್ಬಿಟ್ಟು ತಾಳಪ್ಪ 100 ರೂಪಾಯಿ ಕಾಸು ನಿನ್ನ ಕಷ್ಟ ಇದೆ ಹೋಗಿ ತೀರಿಸ್ಕೊ ಅನ್ನೋ ವಿಚಾರ ಅಲ್ಲ. ನಾವು ಇವತ್ತು ಸಮಾಜದಲ್ಲಿ 100 ರೂಪಾಯಿನ ದುಡಿಯೋದು ಹೆಂಗೆ ಅಂತ ತರಬೇತಿನ ಹೇಳ್ಕೊಡ್ಬೇಕು. ನಮ್ಮ ಉದ್ದೇಶ ಒಂದೇ, ಪ್ರತಿಯೊಬ್ಬ ಒಂದು ಮನೆಯಲ್ಲಿ ಯಾರಾದರೂ ಒಂದು ದೀಪ ಹಚ್ಚಿದ್ರೆ, ಒಂದು ಉದ್ಯೋಗ ಮಾಡಿದ್ರೆ, ಅವ್ರು ಯಾವ ಉದ್ಯೋಗ ಮಾಡ್ತಾರೆ ಆ ಉದ್ಯೋಗ ಮಾಡಲಿ. ನಾವು ನಿರ್ದಿಷ್ಟವಾಗಿ ಸಾಫ್ಟ್ವೇರ್, ಎಲ್ಲರೂ ಸಾಫ್ಟ್ವೇರ್ ಆಗೋಕ್ಕಾಗಲ್ಲ, ಎಲ್ಲ ಕೃಷಿನೇ ಮಾಡೋಕ್ಕಾಗಲ್ಲ, ಅಥವಾ ಎಲ್ರೂ ಮನೆ ಕೆಲಸನೇ ಮಾಡೋಕ್ಕಾಗಲ್ಲ, ಅಥವಾ ಎಲ್ರೂ ಡೇಟಾ ಸೈಂಟಿಸ್ಟೇ ಆಗೋಕ್ಕಾಗಲ್ಲ, ಅಥವಾ ಎಲ್ಲರೂ ಇಂಜಿನಿಯರೇ ಆಗೋಕ್ಕಾಗಲ್ಲ. ಎಲ್ಲ ಆಯಾ ವೃತ್ತಿಗೆ, ಆಯಾ ವ್ಯಾಪ್ತಿಗೆ, ಆಯಾ ನಗರಕ್ಕೆ ಸಂಬಂಧಪಟ್ಟಂತೆ, ಆಯಾ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಜೀವನ ನಿರ್ವಹಣೆ ಪ್ರತಿಯೊಬ್ಬರಿಗೂ ಅಮೂಲ್ಯವಾದದ್ದು. ನಮ್ಮ ಉದ್ದೇಶ ಏನಂದರೆ ಯಾರೂ ಹಸಿವಿನಿಂದ ಬಳಬಾರ್ದು, ಹಸಿವು ಮುಕ್ತವಾಗಿರಬೇಕು, ಪ್ರತಿಯೊಬ್ಬರಿಗೂ ಅನ್ನಕ್ಕಾಗಿ ಆಹಾಕಾರ ಇರಬಾರ್ದು. ನಮ್ಗೆ ಗೊತ್ತು ನಾವು ಅನ್ನಕ್ಕಾಗಿ ಎಷ್ಟು ಆಹಾಕಾರ ಪಟ್ಟಿದ್ದೀವಿ ಅಂತ. ಆ ಒಂದು ಮನೋಭಾವನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಏನು ಒಂದು ದೀಪವನ್ನು, ಒಂದು ದುಡಿಮೆಯನ್ನು ಮಾಡಿಸಿದ್ರೆ ಆ ಮನೇಲಿ ದೀಪ ಹಚ್ಚುತ್ತೆ, ಆ ಮನೇಲಿ ದೀಪ ಹಚ್ಚಿದ್ರೆ ಇಡೀ ಮನೆ ಬೆಳಗಾಗ್ತದೆ ಅನ್ನೋ ಒಂದು ಸಂಕಲ್ಪದಡಿಲಿ ಮನೆಗೊಂದು ದೀಪ ಅಂತ ಲಕ್ಷಾಂತರ ಯುವಕರಿಗೆ ಉಚಿತವಾಗಿ ಈ ಒಂದು ಏನು ಮನೆ ಉದ್ಯೋಗಗಳನ್ನು, ವ್ಯಾಪಾರಗಳನ್ನು ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥಿತವಾದಂತಹ ಪ್ಲ್ಯಾಟ್ಫಾರ್ಮನ್ನು ಮಾಡಿಕೊಡುವಂಥ ಒಂದು ದೂರದೃಷ್ಟಿಯ ಚಿಂತನೆಯನ್ನು, ಯಾವುದೇ ರೀತಿಯಾದಂಥ ಹಣಕಾಸು ಇಲ್ಲದೆ ಉಚಿತವಾಗಿ ಎಲ್ಲರೂ ಇದರಲ್ಲಿ ಜೀವನವನ್ನು ನಡೆಸಲಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಹೊರಟಿದ್ವಿ. ಸರ್, ನಿಮ್ಮ ವಿಶಿಷ್ಟ ಮತ್ತು ವಿಶೇಷವಾಗಿರುವಂತಹ ಒಂದು ಸಮಾಜ ಸೇವೆ ಮತ್ತು ಒಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಒಂದು ಅಭಿವೃದ್ಧಿಗಾಗಿ ಮಾಡಿರುವಂಥ ಯೋಚನೆಗಳು, ವಿದ್ಯಾರ್ಥಿಗಳಿಗೆ ಮಾಡಿರುವಂಥ ಇದು ದಯಮಾಡಿ ತಾವು ಅನ್ಯತಾ ಭಾವಿಸ್ಬಾರ್ದು. ಇದು ರಾಜಾಜಿನಗರಕ್ಕೆ ಸೀಮಿತ ಅಂತ ಇಲ್ಲ. ಇದು ಈ ಒಂದು ಸಮಾಜದ, ಈ ಒಂದು ಕನ್ನಡ ನಾಡಿನಲ್ಲಿ ನನ್ನ ಭಾಷೆ ಕನ್ನಡ, ನನ್ನ ಭಾಷೆಯನ್ನು ನಾನು ತುಂಬ ಆರಾಧಿಸ್ತೀನಿ, ಪ್ರೀತಿಸ್ತೀನಿ. ನಾನು ಕನ್ನಡ ಮೇಷ್ಟ್ರಾಗಿದ್ದನು. ಆ ಕನ್ನಡಕ್ಕೆ ಅತ್ಯಂತ ಕನ್ನಡಾಭಿಮಾನವನ್ನು ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಕನ್ನಡಿಗರಿಗೂ ತಲುಪಿಸುವಂಥ ಒಂದು ಕೆಲಸವನ್ನು ನಾನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಮತ್ತು ಇದು ಯಾವುದೋ ಒಂದು ಕ್ಷೇತ್ರಕ್ಕೆ, ಯಾವುದೋ ಒಂದು ಏರಿಯಾಕ್ಕೆ, ಯಾವುದೋ ಒಂದು ರಸ್ತೆಗೆ, ಯಾವುದೋ ಒಂದು ಹಳ್ಳಿಗೆ, ಯಾವುದೋ ಒಂದು ನಗರಕ್ಕೆ ಸೀಮಿತ ಆಗಿಲ್ಲ. ಇದು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಸಾರ್ವಜನಿಕರಿಗೂ, ಪ್ರತಿಯೊಬ್ಬ ಪ್ರಜೆಗೂ ಈ ಒಂದು ಇಂತಹ ಯೋಚನೆಗಳು, ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಹಾಗಾಗಿ ಅಂತಹ ಕಷ್ಟಗಳನ್ನು ನಾವು ಅನುಭವಿಸಿರೋದ್ರಿಂದ ಇಂತಹ ಯೋಚನೆಗಳನ್ನಿಟ್ಟು ಸಮಾಜಕ್ಕೆ ಇದು ಬೇಕು ಅಂತ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಸಂಕಲ್ಪ ಮಾಡಿಕೊಂಡು ಇಡೀ ತಂಡಾಶ್ರಮ, ನಂದೊಂದೇ ಶ್ರಮ ಅಲ್ಲ, ನಮಗೆ ಸಹಕಾರವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ನಮ್ಮ ಜೊತೆ ಯುವಕರಿದ್ದಾರೆ, ಮತ್ತು ಹಿರಿಯರಿದ್ದಾರೆ, ತಾಯಂದಿದ್ದಾರೆ, ಅಕ್ಕಂದಿದ್ದಾರೆ, ಗುರು ಹಿರಿಯರಿದ್ದಾರೆ.
ನನಗೆ ಇದುವರೆಗೂ ಈ ಒಂದು ವಿದ್ಯೆಯನ್ನು ಈ ಸ್ಥಳದಲ್ಲಿ ಕುಂತ್ಕೊಂಡು ಮಾತಾಡೋಕ್ಕೆ ನನಗೆ ನನ್ನ ಮೊದಲನೇದಾಗಿ ನಮ್ಮ ಗುರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ನನ್ನ ತಂದೆ ತಾಯಿ ಇದಕ್ಕೆಲ್ಲ ತ್ಯಾಗಮಯಿಯಾಗಿ ಒಂದು ಅಕ್ಷರನೂ ಸಹ ವಿದ್ಯೆಯನ್ನು ಕಲಿತಿದ್ದಂತಹ ತಂದೆ ತಾಯಿಗಳು ನಮ್ಮನ್ನು ವಿದ್ಯಾಭ್ಯಾಸ ಮಾಡಿಸಿ ನನ್ನ ಮಕ್ಕಳು ಸಮಾಜದಲ್ಲಿ 4 ಜನ ಗುರುಸುವಂಥ ಒಂದು ಕೆಲಸಕ್ಕೆ ಒಂದು ಮಟ್ಟಕ್ಕೆ ಥರ ಹೋಗಬೇಕು ಅಂತ ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ನಮಗೆ ದಾರಿ ಎರೆದಿದ್ದಾರೆ. ಎಷ್ಟೋ ದಿವಸ ನಮ್ಮ ತಂದೆ ತಾಯಿಗಳು ಅವರು ಊಟ ಮಾಡೋದ್ರಲ್ಲಿ ಉಪವಾಸ ಇದ್ದು ನಮಗೆ ಅವ್ರ ಊಟವನ್ನು ಕೊಟ್ಟು ಇವತ್ತು ಇಲ್ಲಿ ಗಂಟ ನಮಗೆ ಸಹಕಾರ ಮಾಡಿದ್ದಾರೆ. ನಮ್ಮ ತಾಯಿ ಎಷ್ಟೋ ಅವರ ಒಡವೆಗಳನ್ನು ಮಾರಿ ನಮಗೆ ಸರ್ಕಾರಿ ಶಾಲೆಗಳ ಫೀಸ್ ಕಟ್ಟಿದ್ದಾರೆ. ಇದನ್ನು ನಾವು ಯಾವತ್ತೂ ನಮ್ಮ ಈ ಮಣ್ಣಲ್ಲಿ ಮಣ್ಣಾಗೋವರೆಗೂ ಇಂಥ ಒಂದು ಕ್ಷಣಗಳನ್ನು ಅವ್ರು ಮಾಡೋಂಥ ಕಾರ್ಯಗಳನ್ನು ನಾವು ಯಾವತ್ತೂ ಮರಿಬಾರ್ದು. ಮರೆತರೆ ನಾವು ಯಶಸ್ಸಾಗಲ್ಲ. ನಾವು ಪ್ರತಿಯೊಂದನ್ನು ಗಮನದಲ್ಲಿಟ್ಕೊಂಡು ನಮಗೆ ಯಾರು ಒಂದು ದಿವಸದಲ್ಲಿ ಊಟ ಇಟ್ಟು ಅಥವಾ ಸಹಾಯ ಮಾಡಿದ್ದಾರೆ, ನಮಗೆ ಸಹಕಾರ ಮಾಡಿದ್ದಾರೆ, ಯಾರು ಈ ಸಮಾಜದಲ್ಲಿ ನಮ್ಮ ಏಳಿಗೆಗೆ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ, ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ, ಅವರ ಋಣಗಳನ್ನು ಒಂದೊಂದು ಹೊತ್ತು ಊಟ ಕೊಟ್ಟಿರೋರ್ನೂ ಸಹ ನಾನು ನನ್ನ ಜೀವನದಲ್ಲಿ ಈ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅವ್ರ ಋಣಗಳನ್ನು ತೀರಿಸ್ತೀನಿ. ಅವ್ರಿಗೆ ಇದೆಲ್ಲ ಸಲ್ಲಬೇಕು ಅಂತ ಈ ಮುಖಾಂತರ ಈ ಒಂದು ಸಮಯವನ್ನು ಕೊಟ್ಟು ನಮ್ಮ ಜೊತೆ ಇಷ್ಟು ಅವಕಾಶವನ್ನು ಮಾಡಿಕೊಡ್ತಾ ತಮಗೂ ಸಹ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಸರ್ ಧನ್ಯವಾದಗಳು. ಹಾಗೆ ಮನೆಯೇ ಮೊದಲ ಪಾಠ ಶಾಲೆ, ತಂದೆ ತಾಯಿನೇ ದೇವರು ಸಮಾನ ಅಂತೀರಾ. ನಿಮ್ಮ ತಂದೆ ತಾಯಿ ಹೆಸರನ್ನು ಸಹ ಜನಗಳಿಗೆ ಹಂಚ್ಕೋಬೋದು ಸರ್? ನಮ್ಮ ತಂದೆ ಶ್ರೀಮನ್ ಲೇಟ್ ಕೃಷ್ಣಪ್ಪನವರು, ಕೃಷ್ಣೇಗೌಡರು, ನಮ್ಮ ತಾಯಿ ಶ್ರೀಮತಿ ರಂಗಮ್ಮ, ಇಬ್ಬರು ಒಂದು ಅಕ್ಷರನೂ ಸಹ ಓದೋಕ್ಕೆ ಬರೋಕ್ಕೆ ಇಬ್ಬರಿಗೂ ಇವತ್ತಿಗೂ ಬಂದಿಲ್ಲ. ಆದರೆ ನಮ್ಮನ್ನು ವಿದ್ಯಾವಂತರು ಮಾಡಿದ್ದಾರೆ. ಅವರು ಕೊಟ್ಟಂಥ ವಿದ್ಯೆಯಲ್ಲಿ ನೀವು ಕಲಿತು ಶಿಕ್ಷಕರಾಗಿ ಈ ಒಂದು ಸ್ಥಾನಕ್ಕೆ ಬಂದು ಕುಳಿತಿದ್ದೀರಾ ಸರ್. ನಿಮ್ಮ ಈ ರೀತಿ ಒಂದು ಜ್ಞಾನ ಇರುವಂಥವರು, ಶಿಕ್ಷಣದ ಬಗ್ಗೆ ಒಂದು ಶಕ್ತಿ ಗೊತ್ತಿರೋರು, ಮುಂದಿನ ದಿನಗಳಲ್ಲಿ ಏನು ಸಮಾಜ ಸೇವೆ ಮಾಡ್ತಾಯಿದ್ದೀರಾ ಅದು ಸರ್ಕಾರದ ಒಂದು ಶಕ್ತಿನೂ ಸಿಕ್ಕಿ ರಾಜಕೀಯದ ಮುಖಾಂತರ ಏನು ನಿಮ್ಮ ಉದ್ದೇಶ ಇದೆ ಸರ್, ಇಡೀ ನಾಡನ್ನು ತಲುಪಬೇಕು, ಈ ವಿನೂತನವಾದಂತಹ ಐಡಿಯಾಗಳು ಅನ್ನೋದು ಇಡೀ ಕರ್ನಾಟಕನ ತಲುಪಲಿ. ಈ ಕಾರ್ಯಕ್ರಮದಲ್ಲಿ ನಾವು ಕೇಳುವಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಹೃದಯಪೂರ್ವಕವಾದ ನಮಸ್ಕಾರಗಳು ಸರ್.